ಆಂಟಿ, ದೇವರಿಗೋಸ್ಕರ ಯಾರಿಗೂ ಏನನ್ನೂ ಹೇಳ್ಬೇಡಿ. ನನ್ನ ಗೌರವ, ನನ್ನ ತಂದೆ ತಾಯಿಯ ಮರ್ಯಾದೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಈ ಧ್ವನಿ ಗಾಯಗೊಂಡ ಹಕ್ಕಿಯ ರೆಕ್ಕೆ ಬಡಿತದಂತಿದ್ದು ನನ್ನ ಕಿವಿಗೆ ಅಪ್ಪಳಿಸಿ ಆತ್ಮವನ್ನೇ ಗಾಯಗೊಳಿಸಿತು. ನಾನು ಶಾಲೆಯ ಶೌಚಾಲಯದ ಬಾಗಿಲ ಬಳಿ ಕಲ್ಲಿನಂತೆ ನಿಂತಿದ್ದೆ ಮತ್ತು ನನ್ನ ಎದುರು ನೆಲದ ಮೇಲೆ ಶಾಲಾ ಸಮವಸ್ತ್ರ ಧರಿಸಿದ್ದ ಒಬ್ಬ ಚಿಕ್ಕ ವಯಸ್ಸಿನ ಹುಡುಗಿ ಭಯದಿಂದ ನಡುಗುತ್ತಾ ಕುಳಿತಿದ್ದಳು. ಅವಳ ಪಕ್ಕದಲ್ಲೇ ಕೊಳಕು ಬಟ್ಟೆಯ ಗಂಟಿನಲ್ಲಿ ಸುತ್ತಿರುವ ಒಂದು ನವಜಾತ ಶಿಶು ಬಿದ್ದಿತ್ತು. ಅದರ ಅಳುವಿನ ಧ್ವನಿ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬೆರೆತು ಹೋಗುತ್ತಿತ್ತು. ಇದೆಲ್ಲ ಏನು ಎಂದು ನನ್ನ ಬಾಯಿಂದ ಕಷ್ಟಪಟ್ಟು ಹೊರಬಂತು. ನನ್ನ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ದವು ಮತ್ತು ಮೆದುಳು ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಆ ಹುಡುಗಿ ನನ್ನ ಪಾದಗಳಿಗೆ ಬೀಳತೊಡಗಿದಳು. ಕಣ್ಣೀರಿನಿಂದ ಒದ್ದೆಯಾಗಿದ್ದ ಅವಳ ಮುಖದಲ್ಲಿ ಸಾವಿನ ಭಯ ಕಾಣಿಸುತ್ತಿತ್ತು. ಆಂಟಿ, ಈ ಮಗುವನ್ನು ಕರೆದುಕೊಂಡು ಹೋಗಿ, ಇದನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ, ನೀವೇ ಸಾಕಿಕೊಳ್ಳಿ. ಆದರೆ ದಯವಿಟ್ಟು ನನ್ನ ಹೆಸರನ್ನು ಯಾರಿಗೂ ಹೇಳಬೇಡಿ. ನನ್ನ ತಂದೆ ಕುರುಡರು, ಅವರು ಈ ಆಘಾತವನ್ನು ತಡೆದುಕೊಳ್ಳಲಾರರು. ಅವರು ಸತ್ತು ಹೋಗುತ್ತಾರೆ. ನನ್ನ ತಾಯಿ ಮಾನಸಿಕವಾಗಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಏನೂ ತಿಳಿಯುವುದಿಲ್ಲ. ಒಂದು ವೇಳೆ ಈ ವಿಷಯ ಹೊರಬಂದರೆ ಜನರು ನನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ಅವಳ ಪ್ರತಿಯೊಂದು ಮಾತು ನನ್ನ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತಿತ್ತು. ಒಂದು ಕಡೆ ಒಬ್ಬ ಮುಗ್ಧ ಹುಡುಗಿಯ ಜೀವನ ಮತ್ತು ಗೌರವವಿತ್ತು, ಇನ್ನೊಂದು ಕಡೆ ನವಜಾತ ಶಿಶುವಿನ ಪ್ರಾಣವಿತ್ತು. ನಾನು ನಡುಗುವ ಕೈಗಳಿಂದ ಆ ಬಟ್ಟೆಯ ಗಂಟನ್ನು ಎತ್ತಿಕೊಂಡೆ ಮತ್ತು ಆ ಹುಡುಗಿಯ ಕಣ್ಣುಗಳನ್ನು ನೋಡಿದೆ. ಅಲ್ಲಿ ಪ್ರಾರ್ಥನೆ ಮತ್ತು ಅಸಹಾಯಕತೆಯ ಸಮುದ್ರವೇ ಅಲೆಯುತ್ತಿತ್ತು. ನಾನು ತೆಗೆದುಕೊಂಡ ಆ ನಿರ್ಧಾರವು ನನ್ನನ್ನು ಯಾವ ಸುಳಿಗೆ ತಳ್ಳುತ್ತದೆ ಎಂದು ನನಗೆ ತಿಳಿಯದಿರಲಿಲ್ಲ. ಅಲ್ಲಿ ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸವೇ ಅಳಿಸಿ ಹೋಗುತ್ತಿತ್ತು. ಆದರೆ ನನ್ನ ಸ್ವಂತ ಜೀವನದ ವಾಸ್ತವವೇ ಒಂದು ಭಯಾನಕ ಕಥೆಯಾಗಿ ಉಳಿದುಬಿಡುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ನನ್ನ ಹೆಸರು ಅನಿತಾ. ಇಂದು ಶಾಲೆಯಲ್ಲಿ ನಡೆದ ಈ ಘಟನೆಯು ನನ್ನ ಆತ್ಮವನ್ನು ಎಷ್ಟು ಜಗಜಗಿಸಿದೆ ಎಂದರೆ ಅದನ್ನು ವಿವರಿಸಲು ನನ್ನ ಬಳಿ ಪದಗಳಿಲ್ಲ. ನಾನು ಇಲ್ಲಿ ಸ್ವಚ್ಛತಾ ಕಾರ್ಮಿಕಳಾಗಿ ಕೆಲಸ ಮಾಡುತ್ತಿದ್ದೇನೆ, ಆದರೆ ನಾನು ಯಾವಾಗಲೂ ಹೀಗಿರಲಿಲ್ಲ. ನನಗೂ ಒಂದು ಸುಂದರ ಜೀವನವಿತ್ತು, ಪ್ರೀತಿಸುವ ಪತಿ ಮತ್ತು ಕಣ್ಣುಗಳಲ್ಲಿ ಮಕ್ಕಳಿಗಾಗಿ ಕಂಡ ಸಾವಿರಾರು ಕನಸುಗಳಿದ್ದವು. ನಾವು ಒಳ್ಳೆಯ ಕುಟುಂಬದವರಾಗಿದ್ದೆವು ಮತ್ತು ನನ್ನ ತಂದೆ ಒಬ್ಬ ಬಡ ರೈತರಾಗಿದ್ದರು. ಅವರ ದೊಡ್ಡ ಚಿಂತೆ ಎಂದರೆ ನಮ್ಮ ಸಹೋದರಿಯರ ಮದುವೆಗಳಾಗಿತ್ತು. ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಎನ್ನುವುದು ಒಬ್ಬ ಬಡ ತಂದೆಯ ಬೆನ್ನೆಲುಬನ್ನೇ ಮುರಿಯುವ ಒಂದು ಶಾಪವಾಗಿದೆ. ಯಾವುದೇ ಸಂಬಂಧ ಬಂದಾಗ ವರದಕ್ಷಿಣೆಯ ಬೇಡಿಕೆಯನ್ನು ಕೇಳಿ ನನ್ನ ತಂದೆ ತಾಯಿಯ ಮುಖ ಬೆಳ್ಳಗಾಗುತ್ತಿತ್ತು. ಹೇಗೋ ಕಷ್ಟಪಟ್ಟು ನನ್ನ ತಂದೆ 5 ಹಿರಿಯ ಸಹೋದರಿಯರ ಮದುವೆ ಮಾಡಿಸಿದ್ದರು. ಬಡ ಕುಟುಂಬಗಳಲ್ಲೇ ಮದುವೆಯಾಗಿದ್ದರಿಂದ ಅಲ್ಲಿ ಹೆಚ್ಚು ಬೇಡಿಕೆಗಳೂ ಇರಲಿಲ್ಲ ಮತ್ತು ಯಾರೂ ಅಷ್ಟಾಗಿ ಗಮನಹರಿಸಲಿಲ್ಲ. ಆದರೆ ನನಗಾಗಿ ಸಂಬಂಧ ಬಂದಾಗ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ನನ್ನ ಭಾವಿ ಪತಿ ಮನೋಜ್ ಒಬ್ಬ ಸರ್ಕಾರಿ ಗುಮಾಸ್ತನಾಗಿದ್ದ. ನಮ್ಮಂತಹ ಬಡ ಕುಟುಂಬದ ಹುಡುಗಿಗೆ ಸರ್ಕಾರಿ ನೌಕರಿ ಇರುವ ಹುಡುಗನ ಸಂಬಂಧ ಬರುವುದು ನಮ್ಮ ಅದೃಷ್ಟ ಎಂದು ಭಾವಿಸಲಾಗಿತ್ತು. ನನ್ನ ತಂದೆ ತುಂಬಾ ಸಂತೋಷದಿಂದ ನನ್ನ ಕಿರಿಯ ಮಗಳ ಅದೃಷ್ಟ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು. ನನಗೆ ನೆನಪಿದೆ, ಮದುವೆಯ ದಿನ ನನ್ನ ತಲೆಯ ಮೇಲೆ ಕೈ ಇಟ್ಟು ತಾಯಿ, ಅನಿತಾ ಮಗಳೇ, ನೀನು ನನ್ನೆಲ್ಲ ಮಕ್ಕಳಿಗಿಂತ ಹೆಚ್ಚು ಸುಖವಾಗಿ ಬಾಳುತ್ತೀಯ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂದಿದ್ದರು. ನಾನು ಮದುವೆಯಾಗಿ ಮನೋಜ್ ಮನೆಗೆ ಬಂದೆ. ನಮಗೆ ಸ್ವಂತ ಮನೆ ಇರಲಿಲ್ಲ. ನಾವು ಬಾಡಿಗೆಯ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೆವು. ಆದರೆ ಆ ಮನೆ ನನಗೆ ಅರಮನೆಗಿಂತ ಕಡಿಮೆ ಏನೂ ಅನಿಸಲಿಲ್ಲ. ಮನೋಜ್ ತುಂಬಾ ಸಭ್ಯ ಮತ್ತು ನನ್ನ ಮೇಲೆ ಕಾಳಜಿ ವಹಿಸುವ ಪತಿಯಾಗಿದ್ದನು. ಅವನು ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ಆಸೆಗಳನ್ನು ಪೂರೈಸುತ್ತಿದ್ದನು. ಅವನ ಪ್ರೀತಿಯ ಮುಂದೆ ನನಗೆ ನನ್ನ ಬಡತವರು ಮನೆಯ ನೆನಪು ಕಾಡುತ್ತಲೇ ಇರಲಿಲ್ಲ. ಸಮಯ ಕಳೆಯುತ್ತಾ ಹೋದಂತೆ ದೇವರು ನಮಗೆ 2 ಮುದ್ದಾದ ಮಕ್ಕಳನ್ನು ನೀಡಿದನು, ಒಬ್ಬ ಮಗಳು ಮತ್ತು ಒಬ್ಬ ಮಗ. ನಮ್ಮ ಪ್ರಪಂಚ ಈಗ ಸಂಪೂರ್ಣವಾಗಿತ್ತು. ನಾವು ಬಡವರಾದರೂ ಸಂತೋಷವಾಗಿದ್ದೆವು ಮತ್ತು ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು. ನಂತರ ಒಂದು ದಿನ ನಮ್ಮ ಈ ಸುಂದರ ಜೀವನಕ್ಕೆ ಯಾರ ದೃಷ್ಟಿ ಬಿತ್ತೋ ಏನೋ, ಮನೋಜ್ ಅವರಿಗೆ ಒಂದು ದೊಡ್ಡ ನಗರಕ್ಕೆ ವರ್ಗಾವಣೆಯಾಯಿತು. ಅವರು ನನಗೆ ಅರ್ಥ ಮಾಡಿಸಿದರು, ಅನಿತಾ, ನೀನು ಮಕ್ಕಳು ಮತ್ತು ಅಮ್ಮನ ಜೊತೆ ಇಲ್ಲೇ ಹಳ್ಳಿಯ ಮನೆಯಲ್ಲಿರು, ಯಾಕೆಂದರೆ ಈ ಮನೆಯ ಬಾಡಿಗೆ ತುಂಬ ಕಡಿಮೆ ಇದೆ. ನಾನು ನಗರದಲ್ಲಿದ್ದು ಹೆಚ್ಚು ಹಣ ಸಂಪಾದಿಸಿ ಬೇಗನೆ ಹಣ ಉಳಿಸಿ ನಮ್ಮ ಸ್ವಂತ ಮನೆಯನ್ನು ಕಟ್ಟೋಣ. ಅವರ ಮಾತುಗಳು ಯಾವಾಗಲೂ ನಮ್ಮ ಒಳಿತಿಗಾಗಿ ಮತ್ತು ಉಜ್ವಲ ಭವಿಷ್ಯಕ್ಕಾಗಿಯೇ ಇರುತ್ತಿದ್ದವು. ನಾನು ಭಾರವಾದ ಮನಸ್ಸಿನಿಂದ ಅವರಿಗೆ ಹೋಗಲು ಅನುಮತಿ ನೀಡಿದೆ. ಮೊದಲು ಅತ್ತೆಯಾಗಿದ್ದ ಮನೋಜ್ ಅವರ ತಾಯಿ ಈಗ ನನ್ನ ಜೊತೆಗೇ ಇರುತ್ತಿದ್ದರು. ಮನೋಜ್ ಪ್ರತಿ ತಿಂಗಳು 2-3 ಬಾರಿ ಬಂದು ಹೋಗುತ್ತಿದ್ದರು. ಅವರು ಬಂದಾಗೆಲ್ಲ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತಿತ್ತು. ಮಕ್ಕಳಿಗಾಗಿ ಆಟಗಳು
ಮತ್ತು ನನ್ನ ಇಷ್ಟದ ವಸ್ತುಗಳನ್ನು ತರುತ್ತಿದ್ದರು. ನಮ್ಮ ಜೀವನ ಹೀಗೆ ನಗು ನಲಿವಿನಿಂದ ಸಾಗುತ್ತಿತ್ತು ಮತ್ತು ನಾವು ನಮ್ಮ ಸ್ವಂತ ಮನೆಯ ಕನಸು ಕಾಣುತ್ತಿದ್ದೆವು. ಆದರೆ ವಿಧಿ ನಮಗಾಗಿ ಬೇರೆದೇ ಯೋಜನೆಯನ್ನು ಸಿದ್ಧಪಡಿಸಿಟ್ಟಿದೆ ಎಂದು ನಮಗೆ ತಿಳಿಯದಿರಲಿಲ್ಲ. ನಮ್ಮ ಪ್ರಪಂಚವನ್ನು ಶಾಶ್ವತವಾಗಿ ನಾಶ ಮಾಡುವಂತಹ ಒಂದು ಚಂಡಮಾರುತ ಬರಲಿದೆ ಎಂದು ನಮಗೆ ತಿಳಿದಿರಲಿಲ್ಲ. ಒಂದು ಮಧ್ಯಾಹ್ನ ನಾನು ಅಂಗಳದಲ್ಲಿ ಕುಳಿತು ಬಟ್ಟೆ ಹೊಲಿಯುತ್ತಿದ್ದಾಗ ಹಳ್ಳಿಯ ಹುಡುಗನೊಬ್ಬ ಓಡುತ್ತಾ ಬಂದನು. ಅವನ ಮುಖದಲ್ಲಿ ಆತಂಕ ಮತ್ತು ಭಯ ಎದ್ದು ಕಾಣುತ್ತಿತ್ತು. ಅವನು ನೀಡಿದ ಸುದ್ದಿಯನ್ನು ಕೇಳಿ ನನ್ನ ಪಾದಗಳ ಕೆಳಗಿನ ಭೂಮಿಯೇ ಸರಿದು ಹೋದಂತಾಯಿತು. ಅತ್ತಿಗೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ ಮತ್ತು ಮನೋಜ್ ಅಣ್ಣ ಕೂಡ ಅಲ್ಲೇ ಇದ್ದರು. ಮನೋಜ್ ಸಾವಿನ ಸುದ್ದಿ ಮತ್ತು ನಂತರ ಅತ್ತೆಯ ನಿಧನ ನನ್ನನ್ನು ಜೀವಂತ ಶವವನ್ನಾಗಿ ಮಾಡಿತ್ತು. ಮನೋಜ್ ಮತ್ತು ಅತ್ತೆಯನ್ನು ಕಳೆದುಕೊಂಡ ನಂತರದ ದಿನಗಳು ನನಗೆ ಸೆರೆಮನೆಯಂತಿದ್ದವು. ಕೆಲವು ತಿಂಗಳುಗಳ ನಂತರ ಹಳ್ಳಿಯ ಚೌಧರಿ ಮತ್ತು ಇಬ್ಬರು ಹಿರಿಯರು ನಮ್ಮ ಮನೆಗೆ ಸಾಂತ್ವನ ಹೇಳಲು ಬಂದರು. ನಾನು ಮಕ್ಕಳನ್ನು ಇನ್ನೊಂದು ಕೋಣೆಗೆ ಕಳುಹಿಸಿ ತಲೆಯ ಮೇಲೆ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಅವರ ಮುಂದೆ ಕುಳಿತುಕೊಂಡೆ. ಮಗಳೇ ಅನಿತಾ, ದೇವರು ನಿನಗೆ ಧೈರ್ಯ ನೀಡಲಿ ಎಂದು ಚೌಧರಿ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ನನ್ನ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿ ಬಂದಿತು. ನೋಡು ಮಗಳೇ, ದುಃಖ ಅದರ ಪಾಡಿಗೆ ಇರುತ್ತದೆ. ಆದರೆ ಈಗ ನೀನು ಈ ಅಮಾಯಕ ಮಕ್ಕಳ ಬಗ್ಗೆ ಯೋಚಿಸಬೇಕು. ಮನೋಜ್ ಹೋಗಿದ್ದಾನೆ, ಆದರೆ ಜೀವನ ನಿಲ್ಲುವುದಿಲ್ಲ. ನೀನು ಧೈರ್ಯ ಮಾಡಬೇಕು ಎಂದು ಒಬ್ಬ ಹಿರಿಯರು ಅವರ ಮಾತನ್ನು ಮುಂದುವರಿಸಿದರು. ಮನೋಜ್ ಒಬ್ಬ ಸರ್ಕಾರಿ ನೌಕರನಾಗಿದ್ದ, ಹಾಗಾಗಿ ನಿಮಗೆ ಸರ್ಕಾರದ ಕಡೆಯಿಂದ ಅವನ ಹಕ್ಕು ಸಿಗಬೇಕು. ನೀವು ಪೆನ್ಷನ್ಗಾಗಿ ಪೆನ್ಷನ್ ಅರ್ಜಿ ಸಲ್ಲಿಸಿ. ಇದನ್ನು ಕೇಳುತ್ತಿದ್ದಂತೆ ನನ್ನೊಳಗೆ ಭಯದ ಅಲೆಯೊಂದು ಹಾದುಹೋಯಿತು. ಚೌಧರಿ ಸಾಹೇಬರೇ, ನನಗೆ ಈ ವಿಷಯಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಒಬ್ಬಂಟಿ ಹೆಂಗಸು ಈ ನಗರದಲ್ಲಿ ಎಲ್ಲೆಂದರಲ್ಲಿ ಅಲೆದಾಡುವುದು ಹೇಗೆ? ನನ್ನ ಮಾತನ್ನು ಯಾರು ಕೇಳುತ್ತಾರೆ ಎಂದು ಅಸಹಾಯಕತೆಯಿಂದ ಕೇಳಿದೆ. ಚೌಧರಿ ಸಾಹೇಬರು ನನಗೆ ಧೈರ್ಯ ತುಂಬಿದರು. ನೀನು ಚಿಂತಿಸಬೇಡ, ನಾವು ನಿನ್ನ ಜೊತೆಗಿದ್ದೇವೆ. ನನ್ನ ಮಗ ನಿನ್ನನ್ನು ನಗರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಲು ನಿನಗೆ ಸಹಾಯ ಮಾಡುತ್ತಾನೆ. ನೀನು ಕೇವಲ ಧೈರ್ಯ ಕಳೆದುಕೊಳ್ಳಬೇಡ, ಇದು ನಿನ್ನ ಮಕ್ಕಳ ಭವಿಷ್ಯ. ಅವರ ಮಾತುಗಳಿಂದ ನನಗೆ ಸ್ವಲ್ಪ ಧೈರ್ಯ ಬಂದಿತು. ತಿಂಗಳುಗಟ್ಟಲೆ ಅಲೆದಾಟ ಆರಂಭವಾಯಿತು. ಒಮ್ಮೆ ಒಂದು ಕಚೇರಿ, ಮತ್ತೊಮ್ಮೆ ಇನ್ನೊಂದು. ಪ್ರತಿ ಅಧಿಕಾರಿಯದ್ದು ಒಂದು ಹೊಸ ರೀತಿ, ಪ್ರತಿ ಟೇಬಲ್ ಬಳಿ ಹೋದಾಗಲೂ ಒಂದು ಹೊಸ ಸಂಕಷ್ಟ. ಕೊನೆಗೂ ದೇವರು ನನ್ನ ಪ್ರಾರ್ಥನೆ ಕೇಳಿದನು ಮತ್ತು ನನ್ನ ಪೆನ್ಷನ್ ಮಂಜೂರಾಯಿತು. ಆದರೆ ಮೊದಲ ಕಂತಿನ ಹಣ ಕೈಗೆ ಬಂದಾಗ ನನ್ನ ಎಲ್ಲಾ ಆಸೆಗಳ ಮೇಲೆ ತಣ್ಣೀರು ಸುರಿದಂತಾಯಿತು. ಆ ಹಣ ಎಷ್ಟು ಕಡಿಮೆ ಇತ್ತೆಂದರೆ ಅದರಲ್ಲಿ ಮನೆಯ ಬಾಡಿಗೆ ಮತ್ತು 2 ಹೊತ್ತಿನ ಊಟದ ಖರ್ಚನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ರಾತ್ರಿ ನಾನು ತುಂಬಾ ಯೋಚಿಸಿದ ನಂತರ ಹಳ್ಳಿಯನ್ನು ಬಿಟ್ಟು ಹೋಗಲು ನಿರ್ಧರಿಸಿದೆ. ನನ್ನ ತಂದೆ ತಾಯಿ ನನ್ನನ್ನು ತಡೆದರು, ಆದರೆ ನನ್ನ ನಿರ್ಧಾರ ಅಚಲವಾಗಿತ್ತು. ನಾನು ಹಳ್ಳಿಯ ಮನೆಯನ್ನು ಬಿಟ್ಟು ಮನೋಜ್ ನೆನಪುಗಳನ್ನು ಹೃದಯದ ಮೂಲೆಯಲ್ಲಿ ಹೂತು ಹಾಕಿ ನಗರಕ್ಕೆ ಬಂದೆ. ಒಂದು ಸಣ್ಣ ಬಡಾವಣೆಯಲ್ಲಿ ಬಾಡಿಗೆ ಕೋಣೆಯನ್ನು ಹಿಡಿದು ಕೆಲಸದ ಹುಡುಕಾಟ ಆರಂಭಿಸಿದೆ. ಹಲವು ದಿನ ಅಲೆದಾಡಿದ ನಂತರ ಯಾರೋ ಒಬ್ಬರು ನನಗೆ ಇಂಟರ್ ಕಾಲೇಜ್ ವಿಳಾಸ ತಿಳಿಸಿದರು. ನಾನು ಹೆದರುತ್ತಲೇ ಶಾಲೆಗೆ ಪ್ರವೇಶಿಸಿದೆ ಮತ್ತು ಪ್ರಿನ್ಸಿಪಾಲ್ ಮೇಡಂ ಅವರ ಕಚೇರಿಯ ಹೊರಗೆ ನಿಂತುಕೊಂಡೆ. ಯಾರನ್ನು ಭೇಟಿಯಾಗಬೇಕು ಎಂದು ಮೃದುವಾದ ಧ್ವನಿ ಕೇಳಿಸಿತು. ನಾನು ಒಳಗೆ ಹೋದೆ. ಆತ್ಮವಿಶ್ವಾಸದಿಂದ ಕೂಡಿದ ಮೇಡಂ ಕುರ್ಚಿಯ ಮೇಲೆ ಕುಳಿತಿದ್ದರು. ಮೇಡಂ, ನಾನು ಕೆಲಸದ ಹುಡುಕಾಟದಲ್ಲಿ ಬಂದಿದ್ದೇನೆ. ಇಲ್ಲಿ ಸ್ವಚ್ಛತೆ ಮಾಡುವವರ ಹುದ್ದೆ ಖಾಲಿ ಇದೆ ಎಂದು ಕೇಳಲ್ಪಟ್ಟಿದ್ದೇನೆ ಎಂದೆ. ಅವರು ನನ್ನನ್ನು ತಲೆಯಿಂದ ಪಾದದವರೆಗೆ ನೋಡಿದರು. ನಿನ್ನ ಓದು ಎಷ್ಟು ಎಂದು ಕೇಳಿದರು. ನಾನು 8ನೇ ತರಗತಿಯವರೆಗೆ ಓದಿದ್ದೇನೆ ಎಂದು ತಲೆ ತಗ್ಗಿಸಿ ಉತ್ತರಿಸಿದೆ. ಮೇಡಂ, ಇದು ನನ್ನ ಅನಿವಾರ್ಯತೆ. ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಮತ್ತು ಮನೆಯಲ್ಲಿ ದುಡಿಯುವವರು ಯಾರೂ ಇಲ್ಲ. ಅವರ ಕಣ್ಣುಗಳಲ್ಲಿ ಕನಿಕರದ ಒಂದು ನೋಟ ಕಂಡಿತು. ನೋಡು, ಕೆಲಸ ಕಷ್ಟವಿದೆ. ಇಡೀ ಶಾಲೆಯ ಜವಾಬ್ದಾರಿ ಇರುತ್ತದೆ. ಮುಂಜಾನೆಯೇ ಬರಬೇಕಾಗುತ್ತದೆ. ನಿನಗೆ ಇದು ಮಾಡಲು ಸಾಧ್ಯವೇ ಎಂದು ಕೇಳಿದರು. ಮೇಡಂ, ದಯವಿಟ್ಟು ನನಗೆ ಒಂದು ಅವಕಾಶ ನೀಡಿ. ನಿಮಗೆ ದೂರು ನೀಡಲು ನಾನು ಅವಕಾಶ ನೀಡುವುದಿಲ್ಲ. ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ ಎಂದು ನನ್ನ ದನಿಯಲ್ಲಿ ಪ್ರಾರ್ಥನೆಯಿತ್ತು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವರು ಹೇಳಿದರು, ಸರಿ, ನಾಳೆ ಬೆಳಗ್ಗೆ 7 ಗಂಟೆಗೆ ಬಂದುಬಿಡು. ಅಂದು ನನಗೆ ದೇವರು ನನ್ನ ಪ್ರಾರ್ಥನೆ ಕೇಳಿದಂತಾಯಿತು. ನಾನು ಹೊಸ ಜೀವನವನ್ನು ಆರಂಭಿಸಿದೆ. ಪ್ರತಿದಿನ ಬೆಳಿಗ್ಗೆ ಮಕ್ಕಳನ್ನು ಕರೆದುಕೊಂಡು ಶಾಲೆಗೆ ಬರುತ್ತಿದ್ದೆ ಮತ್ತು ಮನವಿಟ್ಟು ಕೆಲಸ ಮಾಡುತ್ತಿದ್ದೆ. ಸಮಯ ಕಳೆಯಿತು ಮತ್ತು ಇಂದು ಮನೋಜ್ ಈ ಪ್ರಪಂಚವನ್ನು ಬಿಟ್ಟು ಹೋಗಿ 1 ವರ್ಷ ಪೂರ್ತಿಯಾಗಿತ್ತು. ಇಂದು ಬೆಳಿಗ್ಗೆಯಿಂದಲೇ ನನ್ನ ಮನಸ್ಸು ವಿಚಿತ್ರವಾಗಿ ಚಡಪಡಿಸುತ್ತಿತ್ತು. ನಾನು ನನ್ನ ಮಗರಾಜುವನ್ನು ತಯಾರಿಸುತ್ತಿದ್ದೆ. ಆಗ ಅವನು ಮುಗ್ಧತೆಯಿಂದ ಕೇಳಿದನು, ಅಮ್ಮ, ಇಂದು ನೀನು ಯಾಕಿಷ್ಟು ಸುಮ್ಮನಿದ್ದೀಯಾ? ನನ್ನನ್ನು ಬೈಯಲೇ ಇಲ್ಲವಲ್ಲ?
ನಾನು ಬಲವಂತವಾಗಿ ನಕ್ಕು ಅವನ ಕೆನ್ನೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ಹೇಳಿದೆ, ಏನಿಲ್ಲ ಮಗನೇ, ಇಂದು ನಿನ್ನ ತಂದೆಯ ನೆನಪಾಗುತ್ತಿತ್ತು. ಭಾರವಾದ ಹೃದಯದೊಂದಿಗೆ ನಾನು ಶಾಲೆಗೆ ತಲುಪಿದೆ. ಕಾವಲುಗಾರ ರಾಮದೀನ್ ಕಾಕಾ ಗೇಟ್ ತೆರೆದು ನಮಸ್ಕಾರ ಹೇಳಿದರು. ಮಗಳೇ, ಏನಾಯಿತು? ಎಲ್ಲವೂ ಸರಿಯಾಗಿದೆಯಲ್ಲವೇ? ಮುಖದಲ್ಲಿ ಆತಂಕ ಕಾಣಿಸುತ್ತಿದೆ. ನಮಸ್ತೆ ತಾತ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಷ್ಟೇ ಎಂದು ಹೇಳಿ ನಾನು ಒಳಗೆ ಹೋದೆ. ನಾನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದೆ. ಮನಸ್ಸು ಕೆಲಸದಲ್ಲಿ ತೊಡಗಿರಲಿಲ್ಲ, ಆದರೆ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕಿತ್ತು. ನಾನು ನೆಲಮಹಡಿ ಮತ್ತು ಮೇಲಿನ ಅಂತಸ್ತನ್ನು ಸ್ವಚ್ಛಗೊಳಿಸಿದೆ. ನಾನು ಮೇಲಿನ ಅಂತಸ್ತಿನ ಸ್ವಚ್ಛತೆಯನ್ನು ಮುಗಿಸಿ ಕೆಳಗೆ ಇಳಿದಾಗ ಮಕ್ಕಳು ಶಾಲೆಗೆ ಬರಲು ಪ್ರಾರಂಭಿಸಿದ್ದರು. ಕೊನೆಯ ಕೆಲಸವಾಗಿ ಶೌಚಾಲಯದ ಸ್ವಚ್ಛತೆ ಮಾತ್ರ ಉಳಿದಿತ್ತು. ನಾನು ಬಕೆಟ್ ಹಿಡಿದು ಶೌಚಾಲಯದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಂತೆ ನನ್ನ ಕಿವಿಗೆ ವಿಚಿತ್ರವಾದ ದನಿಯೊಂದು ಕೇಳಿಸಿತು. ಯಾರೋ ಅಳುವನ್ನು ಹತ್ತಿಕ್ಕಿ ಅಳುತ್ತಿದ್ದರು. ನಾನು ಒಂದು ಕ್ಷಣ ಸ್ತಬ್ಧಳಾದೆ. ಯಾರು ಅಲ್ಲಿ? ನಾನು ಮೆಲುದನಿಯಲ್ಲಿ ಕೇಳಿದೆ. ಯಾವುದೇ ಉತ್ತರ ಬರಲಿಲ್ಲ. ಆದರೆ ಅಳುವಿನ ದನಿ ಮತ್ತಷ್ಟು ಜೋರಾಯಿತು. ನನ್ನ ಎದೆ ಧಸಕ್ಕೆಂದಿತು. ಈ ದನಿ ಹುಡುಗಿಯರ ಶೌಚಾಲಯದಿಂದ ಬರುತ್ತಿತ್ತು. ನಾನು ಶೌಚಾಲಯದ ಬಾಗಿಲನ್ನು ತೆರೆಯುತ್ತಿದ್ದಂತೆ ಒಳಗಿನ ದೃಶ್ಯವನ್ನು ಕಂಡು ನನ್ನ ಕೈಯಲ್ಲಿದ್ದ ನೀರಿನ ಬಕೆಟ್ ಕೆಳಗೆ ಬಿದ್ದು ಛಪಕ್ ಎಂಬ ಶಬ್ದದೊಂದಿಗೆ ನೀರು ನೆಲದ ಮೇಲೆ ಹರಡಿತು. ನನ್ನ ಕಿರುಚಾಟ ನನ್ನ ಗಂಟಲಿನಲ್ಲಿ ಸಿಕ್ಕಿಹಾಕಿಕೊಂಡಿತು. ಶೌಚಾಲಯದ ಒಂದು ಮೂಲೆಯಲ್ಲಿ ಶಾಲಾ ಸಮವಸ್ತ್ರ ಧರಿಸಿದ್ದ ಹುಡುಗಿಯೊಬ್ಬಳು ಗೋಡೆಗೆ ಒರಗಿ ಕುಳಿತಿದ್ದಳು. ಅವಳ ಮುಖ ಬೆವರಿನಿಂದ ಮತ್ತು ಕಣ್ಣೀರಿನಿಂದ ತುಂಬಿತ್ತು ಹಾಗೂ ಭಯದಿಂದ ಬಿಳಿಚಿಕೊಂಡಿತ್ತು. ಅವಳು ನೋವಿನಿಂದ ನರಳುತ್ತಿದ್ದಳು ಮತ್ತು ಅವಳ ಪಕ್ಕದಲ್ಲಿ ನೆಲದ ಮೇಲೆ ಗಲೀಜು ಬಟ್ಟೆಯಲ್ಲಿ ಸುತ್ತಿದ ಒಂದು ಪುಟ್ಟ ಜೀವ ಬಿದ್ದಿತ್ತು. ಒಂದು ನವಜಾತ ಶಿಶು. ಇದೇನು? ನನ್ನ ದನಿ ಯಾವುದೋ ಆಳವಾದ ಕಂದಕದಿಂದ ಬಂದಂತೆ ಕೇಳಿಸಿತು. ನೀನು ಯಾರು? ಹೇ ದೇವರೇ, ಈ ಮಗು! ಆ ಹುಡುಗಿ ನನ್ನನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಭಯದ ಹೊಸ ಅಲೆಯೊಂದು ಮೂಡಿತು. ಅವಳು ಕುಳಿತಲ್ಲೇ ಎದ್ದು ಆ ಪುಟ್ಟ ಜೀವವನ್ನು ಅಡಗಿಸಲು ಪ್ರಯತ್ನಿಸತೊಡಗಿದಳು. ಆಂಟಿ, ಪ್ಲೀಸ್ ಗಲಾಟೆ ಮಾಡಬೇಡಿ. ದೇವರಿಗಾಗಿ ಯಾರಿಗೂ ಕರೆಬೇಡಿ. ಅವಳ ದನಿ ಎಷ್ಟು ಕ್ಷೀಣವಾಗಿತ್ತೆಂದರೆ ಅದು ಗಾಳಿಯಲ್ಲೇ ತೇಲುತ್ತಿರುವಂತೆ ಭಾಸವಾಯಿತು. ನನ್ನ ಮೆದುಳು ಸಂಪೂರ್ಣವಾಗಿ ಮರಗಟ್ಟಿತು. ಸಿಟ್ಟು, ಭಯ ಮತ್ತು ಆಶ್ಚರ್ಯ ನನ್ನನ್ನು ಪೂರ್ತಿಯಾಗಿ ಆವರಿಸಿಕೊಂಡವು. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟೆ. ಯಾರು ನೀನು? ಯಾವ ತರಗತಿ? ಈ ಪಾಪ ಮಾಡುವ ಮೊದಲು ನಿನಗೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲವೇ? ನಿನ್ನ ವಯಸ್ಸಾದರೂ ಎಷ್ಟು? ಮತ್ತು ಇದರ ತಂದೆ ಯಾರು? ಹೇಳು. ನನ್ನ ಮಾತುಗಳು ತೀಕ್ಷ್ಣವಾಗಿದ್ದವು ಮತ್ತು ಚುಚ್ಚುವಂತಿದ್ದವು. ನನ್ನ ದನಿಯನ್ನು ಕೇಳಿ ಅವಳು ತೀವ್ರವಾಗಿ ಬೆದರಿ ಸತತವಾಗಿ ಅಳತೊಡಗಿದಳು. ಆಂಟಿ, ನನ್ನನ್ನು ಕ್ಷಮಿಸಿ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ನೀವು ನನ್ನನ್ನು ಉಳಿಸಿ. ನನ್ನ ತಂದೆ ತಾಯಿಯ ಮರ್ಯಾದೆ ಮಣ್ಣು ಪಾಲಾಗುತ್ತದೆ. ಹಳ್ಳಿಯವರು ನನ್ನನ್ನು ಜೀವಂತವಾಗಿ ಸುಟ್ಟು ಹಾಕುತ್ತಾರೆ. ನನ್ನನ್ನು ಉಳಿಸಿ. ನಾನು ಕಿರುಚಿದೆ. ಆದರೆ ತಕ್ಷಣವೇ ಯಾರೂ ಕೇಳಿಸಿಕೊಳ್ಳದಂತೆ ನನ್ನ ದನಿಯನ್ನು ತಗ್ಗಿಸಿದೆ. ಈಗ ನಿನಗೆ ಇಲ್ಲಿಂದ ಪಾರಾಗುವ ಯೋಚನೆ ಬರುತ್ತಿದೆಯೇ? ಇದೆಲ್ಲ ಮಾಡುವ ಮೊದಲು ಇದರ ಪರಿಣಾಮದ ಬಗ್ಗೆ ಯೋಚಿಸಬೇಕಿತ್ತು. ಈಗಲೇ ನಾನು ಪ್ರಿನ್ಸಿಪಾಲ್ ಮೇಡಂಗೆ ಎಲ್ಲವನ್ನೂ ತಿಳಿಸುತ್ತೇನೆ. ನಾನು ಮುಂದೆ ಹೋಗಲು ಹೆಜ್ಜೆ ಇಡುತ್ತಿದ್ದಂತೆ ಅವಳು ನನ್ನ ಕಾಲು ಹಿಡಿದುಕೊಂಡಳು. ಬೇಡ ಆಂಟಿ, ಬೇಡ ಎಂದು ಅವಳು ನೆಲದ ಮೇಲೆ ನನ್ನ ಪಾದಗಳಿಗೆ ಬಿದ್ದು ಗೋಗರೆಯುತ್ತಿದ್ದಳು. ನೀವು ನನ್ನ ಸ್ಥಿತಿಯ ಮೇಲೆ ದಯೆ ತೋರಿಸಿ. ನನ್ನ ತಂದೆ ಕುರುಡರು ಮತ್ತು ನನ್ನ ತಾಯಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ನನ್ನ ತಂದೆಗೆ ಇದು ತಿಳಿದರೆ ಅವರು ಸತ್ತು ಹೋಗುತ್ತಾರೆ. ನನ್ನ ತಾಯಿಗೆ ತನ್ನ ಮಗಳೊಂದಿಗೆ ಏನಾಗುತ್ತಿದೆ ಎಂಬುದು ತಿಳಿಯುವುದೇ ಇಲ್ಲ. ಆಂಟಿ, ನಾನು ನಾಶವಾಗಿ ಹೋಗುತ್ತೇನೆ. ಅವಳ ಮಾತುಗಳು ನನ್ನ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಯಿತು. ನಾನು ಒಮ್ಮೆ ಅವಳ ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೋಡಿದೆ ಮತ್ತು ನಂತರ ಆ ಪುಟ್ಟ ಜೀವದ ಕಡೆಗೆ ನೋಡಿದೆ. ಅದು ಈಗ ಹಸಿವಿನಿಂದ ಅಳುತ್ತಿತ್ತು. ಅದರ ಅಳುಬೆಕ್ಕಿನ ಮರಿಯ ಕೂಗಿನಂತಿತ್ತು. ನನ್ನ ಕೋಪ ಕರಗತೊಡಗಿತು. ನನ್ನ ಮೆದುಳು ವೇಗವಾಗಿ ಯೋಚಿಸುತ್ತಿತ್ತು. ಒಂದು ಕಡೆ ತತ್ವಗಳು, ಕಾನೂನು ಮತ್ತು ಸತ್ಯವಿತ್ತು. ಇನ್ನೊಂದು ಕಡೆ ಎಳೆಯ ಹುಡುಗಿಯ ಜೀವನ, ಅವಳ ಕುರುಡು ತಂದೆಯ ಗೌರವ ಮತ್ತು ಈ ನವಜಾತ ಶಿಶುವಿನ ಭವಿಷ್ಯ. 7. ನನ್ನ ದನಿ ಈಗ ಮೊದಲಿಗಿಂತ ಮೃದುವಾಗಿತ್ತು. ಅಳುವುದನ್ನು ನಿಲ್ಲಿಸಿ, ಏಳು. ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನನ್ನನ್ನು ನೋಡಿದಳು. ನಾನು ನಿನಗೆ ಸಹಾಯ ಮಾಡಿದರೆ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದೆ, ನಾನು ಹೇಳಿದಂತೆ ಮಾಡುತ್ತೇನೆ ಎಂದು ನೀನು ಭರವಸೆ ನೀಡುತ್ತೀಯಾ? ಮತ್ತು ಈ ರಹಸ್ಯದ ಬಗ್ಗೆ ಯಾರಿಗೂ ಎಂದಿಗೂ ಹೇಳುವುದಿಲ್ಲವೇ? ಅವಳು ತಕ್ಷಣವೇ ಹೌದೆಂದು ತಲೆಯಾಡಿಸಿದಳು. ಹೌದು ಆಂಟಿ, ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ಜೀವನ ಪೂರ್ತಿ ನಿಮಗೆ ಋಣಿಯಾಗಿರುತ್ತೇನೆ. ದಯವಿಟ್ಟು ಈ ಮಗುವನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ನಾನು ದೀರ್ಘವಾಗಿ ನಿಟ್ಟುಸಿರುಬಿಟ್ಟೆ. ನಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ನನಗೆ ತಿಳಿಯಲಿಲ್ಲ. ಆದರೆ ಆ ಕ್ಷಣದಲ್ಲಿ ನನಗೆ ಆ ಹುಡುಗಿಯ ಮೇಲೆ ಕನಿಕರ ಬಂದಿತು.
ಈಗ ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಾನು ಕಠಿಣ ಸ್ವರದಲ್ಲಿ ಹೇಳಿದೆ. ನಾನು ಈ ಮಗುವನ್ನು ಕರೆದುಕೊಂಡು ಹಿಂದಿನ ಬಾಗಿಲಿನಿಂದ ಹೊರಹೋಗುತ್ತಿದ್ದೇನೆ. ರಾಮದೀನ್ ಕಾಕಾ ಕಣ್ಣಿಗೆ ಬೀಳದಂತೆ ನೀನು ತಕ್ಷಣ ಇಲ್ಲಿ ನಿನ್ನನ್ನು ನೀನು ಸ್ವಚ್ಛಗೊಳಿಸಿಕೋ ಮತ್ತು ಶಾಲೆಯ ಸ್ಟೋರ್ ರೂಮ್ ಹೋಗಿ ಅಡಗಿಕೋ. ಸುಮ್ಮನೆ ಇರಬೇಕು. ಶಾಲೆ ಬಿಟ್ಟ ನಂತರ ಅಲ್ಲಿಂದ ಯಾರೊಂದಿಗೂ ಮಾತನಾಡದೆ ಮನೆಗೆ ಹೋಗು. ನನ್ನ ಮಾತು ನಿನಗೆ ಅರ್ಥವಾಯಿತೆ? ಅವಳು ಕೃತಜ್ಞತೆಯಿಂದ ತಲೆಯಾಡಿಸಿದಳು. ನಾನು ಮಗುವನ್ನು ಎದೆಗೆ ಅಪ್ಪಿಕೊಂಡೆ ಮತ್ತು ಸದ್ದಿಲ್ಲದೆ ಶೌಚಾಲಯದಿಂದ ಹೊರಬಂದೆ. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಆ ಬಡಿತದ ದನಿ ನನಗೆ ಕೇಳಿಸುತ್ತಿತ್ತು. ಪ್ರತಿ ಸಣ್ಣ ಶಬ್ದಕ್ಕೂ ಯಾರು ಬಂದಂತೆ ಅನಿಸುತ್ತಿತ್ತು. ನಾನು ಗೋಡೆಯ ಮರೆಯಲ್ಲಿ ಸಾಗುತ್ತಾ ಹಜಾರಗಳ ಮೂಲಕ ಹಾದು ಶಾಲೆಯ ಹಿಂದಿನ ಸಣ್ಣ ಗೇಟ್ ತಲುಪಿದೆ. ಪುಣ್ಯಕ್ಕೆ ಆ ಸಮಯದಲ್ಲಿ ಆ ಗೇಟ್ ತೆರೆದಿತ್ತು. ನಾನು ಹೊರಗೆ ಬೀದಿಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾನು ವೇಗವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಬೀದಿಗೆ ತಿರುಗಿ ನೇರವಾಗಿ ನನ್ನ ಮನೆಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದೆ. ಬಾಗಿಲು ಮುಚ್ಚಿದ ನಂತರವಷ್ಟೇ ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ನಾನು ಮಗುವನ್ನು ನನ್ನ ಹಾಸಿಗೆಯ ಮೇಲೆ ಮಲಗಿಸಿದೆ. ಆ ಮಗು ಈಗ ಸುಮ್ಮನಾಗಿತ್ತು ಮತ್ತು ನಿದ್ರಿಸುತ್ತಿತ್ತು. ಅದರ ಮುಖವು ಬಹಳ ಮುಗ್ಧವಾಗಿತ್ತು. ಅಷ್ಟರಲ್ಲಿ ನನ್ನ ಮಗ ರಾಜು ಓಡುತ್ತಾ ಕೋಣೆಗೆ ಬಂದನು. ಅಮ್ಮ, ಇದು ಯಾರು? ಇದು ಚಿಕ್ಕ ಗೊಂಬೆಯಂತಿದೆಯಲ್ಲ ಎಂದು ಆಶ್ಚರ್ಯದಿಂದ ಮಗುವಿನ ಕಡೆಗೆ ಕೈ ತೋರಿಸಿದನು. ನಾನು ನನ್ನನ್ನು ಸಂಭಾಳಿಸಿಕೊಂಡು ಅವನ ತಲೆಯ ಮೇಲೆ ಕೈ ಸವರುತ್ತಾ ಸುಳ್ಳು ಹೇಳಿದೆ. ಇಲ್ಲ ಮಗನೇ, ಇದು ಒಬ್ಬ ಆಂಟಿಯ ಮಗು. ಅವರಿಗೆ ತುಂಬಾ ಆರೋಗ್ಯ ಸರಿಯಿರಲಿಲ್ಲ. ಅದಕ್ಕೆ ಡಾಕ್ಟರ್ ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆ. ಹಾಗಾಗಿ ಕೆಲವು ದಿನಗಳವರೆಗೆ ಇದು ನಮ್ಮ ಬಳಿಯೇ ಇರುತ್ತದೆ. ನೀನು ಇದನ್ನು ಚೆನ್ನಾಗಿ ನೋಡಿಕೋ, ಸರಿನಾ? ರಾಜು ಖುಷಿಯಿಂದ ತಲೆಯಾಡಿಸಿ ಮಗುವಿನ ಪಕ್ಕದಲ್ಲಿ ಕುಳಿತುಕೊಂಡನು. ನಾನು ಅಲ್ಲೇ ನಿಂತು ಆ ಪುಟ್ಟ ಜೀವವನ್ನು ನೋಡುತ್ತಿದ್ದೆ. ಅಂದು ರಾತ್ರಿ ನನಗೆ ಒಂದು ಕ್ಷಣವೂ ನಿದ್ದೆ ಬರಲಿಲ್ಲ. ಕೋಣೆಯಲ್ಲಿ ಸಂಪೂರ್ಣ ಮೌನವಿತ್ತು. ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯಲ್ಲಿ ಆ ಮಗು ಹಸಿವಿನಿಂದ ಅಳತೊಡಗಿತು. ನಾನು ಗಾಬರಿಯಿಂದ ಎದ್ದೆ. ನನ್ನ ಮನೆಯಲ್ಲಿ ಮಕ್ಕಳಿಗಾಗಿ ಹಾಲಾಗಲಿ ಅಥವಾ ಫೀಡರ್ ಆಗಲಿ ಇರಲಿಲ್ಲ. ನಾನು ಬೇಗನೆ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಸಕ್ಕರೆ ಬೆರೆಸಿ ಹನಿ ಹನಿಯಾಗಿ ಅದರ ಬಾಯಿಗೆ ಹಾಕತೊಡಗಿದೆ. ಅದು ಸ್ವಲ್ಪ ಸಮಯ ಸುಮ್ಮನಾಯಿತು. ಆದರೆ ಅದರ ಸ್ಥಿತಿಯನ್ನು ಕಂಡು ನನ್ನ ಹೃದಯ ಚೂರಾಗುತ್ತಿತ್ತು. ಬೆಳಗಾಗಲು ಇನ್ನೂ ಸ್ವಲ್ಪ ಸಮಯವಿತ್ತು. ಆಗ ನನ್ನ ಮನೆಯ ಬಾಗಿಲನ್ನು ಯಾರೋ ಮೆಲ್ಲಗೆ ತಟ್ಟಿದರು. ನನ್ನ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ನಾನು ಸದ್ದಿಲ್ಲದೆ ಬಾಗಿಲಿನ ಹತ್ತಿರ ಹೋಗಿ ಕೇಳಿದೆ, ಯಾರು? ನಾನು ಅನಿತಾ ಅಕ್ಕ ರೇಖಾ, ಪಕ್ಕದ ಮನೆಯವಳ ದನಿ ಕೇಳಿಸಿತು. ಎಲ್ಲವೂ ಸರಿಯಾಗಿದೆಯೇ? ರಾತ್ರಿಯಿಡೀ ನಿಮ್ಮ ಮನೆಯಿಂದ ಮಗುವಿನ ಅಳುವಿನ ದನಿ ಕೇಳಿಸುತ್ತಿತ್ತು. ಯಾರಾದರೂ ಅತಿಥಿಗಳು ಬಂದಿದ್ದಾರೆಯೇ? ಇದನ್ನು ಕೇಳಿದ ತಕ್ಷಣ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಕೂಡಲೇ ನಾನು ನನ್ನನ್ನು ಚೇತರಿಸಿಕೊಂಡೆ. ಹೌದು ಅಕ್ಕ, ಹಳ್ಳಿಯಿಂದ ನನ್ನ ದೂರದ ಸಂಬಂಧಿಯೊಬ್ಬರು ಅವರ ಮಗುವಿನೊಂದಿಗೆ ಬಂದಿದ್ದಾರೆ. ಅಷ್ಟೇ, ಅವರ ಮಗುವೇ ಅಳುತ್ತಿತ್ತು ಎಂದು ಬಾಗಿಲು ತೆರೆಯದೆಯೇ ಉತ್ತರಿಸಿದೆ. ಓಹೋ, ಸರಿ ಎಂದು ಹೇಳಿ ಅವಳು ಅಲ್ಲಿಂದ ಹೋದಳು. ಆದರೆ ನಾನು ಬಾಗಿಲಿಗೆ ಒರಗಿ ಬಹಳ ಹೊತ್ತು ಅಲ್ಲೇ ನಿಂತಿದ್ದೆ. ಸುಳ್ಳಿನ ಸರಪಳಿಯೊಂದು ಈಗ ಆರಂಭವಾಗಿತ್ತು. ಅದಕ್ಕೆ ಅಂತ್ಯವೇ ಇಲ್ಲವೇನೋ ಎನಿಸಿತು. ಮರುದಿನ ನಾನು ಶಾಲೆಗೆ ಹೋದಾಗ ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿ ಇರಲಿಲ್ಲ. ಶಾಲೆಯ ಕಟ್ಟಡವು ನನ್ನನ್ನು ಯಾವುದೋ ಪೊಲೀಸ್ ಅಧಿಕಾರಿಯಂತೆ ದಿಟ್ಟಿಸುತ್ತಿರುವಂತೆ ಭಾಸವಾಯಿತು. ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ಉದ್ಯೋಗಿಗಳು ನನ್ನನ್ನು ಸಂಶಯದ ದೃಷ್ಟಿಯಿಂದ ನೋಡುತ್ತಿರುವಂತೆ ನನಗೆ ಅನಿಸುತ್ತಿತ್ತು. ನಾನು ಕಸಬರಗಿ ಹಿಡಿದು ನನ್ನ ಕೆಲಸ ಆರಂಭಿಸಿದೆ. ಆದರೆ ನನ್ನ ಕಣ್ಣುಗಳು ಪದೇ ಪದೇ ಶಾಲೆಯ ಗೇಟ್ ಕಡೆಗೆ ಇರುತ್ತಿದ್ದವು. ನಾನು ಆ ಹುಡುಗಿಗಾಗಿ ಕಾಯುತ್ತಿದ್ದೆ. ಅವಳು ಯಾರು, ಅವಳಿಗೆ ಏನಾಯಿತು ಎಂದು ತಿಳಿಯಲು ನಾನು ಬಯಸಿದ್ದೆ. ಆದರೆ ಅವಳು ಬರಲಿಲ್ಲ. 1 ದಿನ, 2 ದಿನ, ನಂತರ ಇಡೀ ವಾರ ಕಳೆಯಿತು. ಆ ಹುಡುಗಿ ಶಾಲೆಗೆ ಮರಳಿ ಬರಲೇ ಇಲ್ಲ. ನನ್ನ ಆತಂಕ ಹೆಚ್ಚುತ್ತಲೇ ಇತ್ತು. ಒಂದು ದಿನ ಶಾಲೆಯ ಬಿಡುವಿನ ಸಮಯದಲ್ಲಿ ನಾನು ಧೈರ್ಯ ಮಾಡಿ 11ನೇ ತರಗತಿಯ ಕೆಲವು ಹುಡುಗಿಯರನ್ನು ತಡೆದೆ. ಅವರು ನಗುತ್ತಾ ತಮ್ಮ ಮನೆಗೆ ಹೋಗುತ್ತಿದ್ದರು. ಮಕ್ಕಳೇ, 1 ನಿಮಿಷ ನನ್ನ ಮಾತನ್ನು ಕೇಳಿ ಎಂದು ಕಸಬರಗಿಯನ್ನು ಪಕ್ಕಕ್ಕೆ ಇಟ್ಟು ಹೇಳಿದೆ. ಅವರು ನಿಂತರು. ಹೇಳಿ ಆಂಟಿ ಎಂದರು. ನಿಮ್ಮ ತರಗತಿಯಲ್ಲಿ ಒಬ್ಬ ಹುಡುಗಿ ಇದ್ದಳಲ್ಲ, ಅವಳ ಹೆಸರೇನು? ಅದಿತಿ. ನಾನು ಉದ್ದೇಶಪೂರ್ವಕವಾಗಿ ಒಂದು ಸುಳ್ಳು ಹೆಸರನ್ನು ಹೇಳಿದೆ. ಒಬ್ಬ ಹುಡುಗಿ ಹೇಳಿದಳು, ನಮ್ಮ ಕ್ಲಾಸ್ನಲ್ಲಿ 2 ಅದಿತಿ ಇದ್ದಾರೆ. ನೀವು ಯಾರ ಬಗ್ಗೆ ಕೇಳುತ್ತಿದ್ದೀರಾ? ಅವಳೇ, ಸ್ವಲ್ಪ ಸುಸ್ತಾಗಿ ಕಾಣುವ, ಯಾವಾಗಲೂ ಸುಮ್ಮನಿರುವ, ಉದ್ದನೆಯ ಕೂದಲು ಇರುವ ಹುಡುಗಿ ಎಂದೆ. ಹುಡುಗಿಯರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ಒಬ್ಬಳು ಹೇಳಿದಳು, ಓಹ್, ಅದು ಸಿಮ್ರಾನ್ ಇರಬೇಕು ಆಂಟಿ. ಅವಳು ಬಹಳ ದಿನಗಳಿಂದ ಶಾಲೆಗೆ ಬರುತ್ತಿಲ್ಲ. ಅವಳ ಗೆಳತಿ ಹೇಳುತ್ತಿದ್ದಳು, ಅವರು ತಮ್ಮ ಹಳ್ಳಿಗೆ ಹೋಗಿದ್ದಾರಂತೆ. ಇದನ್ನು ಕೇಳಿದ ತಕ್ಷಣ ನನ್ನ ಎದೆ ಧಸಕ್ಕೆಂದಿತು. ಅವಳು ತನ್ನ ಹಳ್ಳಿಗೆ ಹೋದಳೆ?
ಇನ್ನೊಬ್ಬ ಹುಡುಗಿ ಹೇಳಿದಳು, ಅವಳು ವಾಸಿಸುತ್ತಿದ್ದುದು ಆ ಕಿರಿದಾದ ಗಲ್ಲಿಯ ಕಡೆಗೆ. ಅಲ್ಲಿ ಜನರು ವಾಸಿಸುವುದು ಕಡಿಮೆ, ಇರುವವರು ಕೂಡ ಬಾಡಿಗೆಗೆ ಇರುತ್ತಾರೆ. ಹಾಗಾಗಿ ಜನರು ಅಲ್ಲಿಗೆ ಬರುವುದು ಹೋಗುವುದು ಮಾಮೂಲಿ. ಇಷ್ಟು ಹೇಳಿ ಹುಡುಗಿಯರು ಅಲ್ಲಿಂದ ಹೊರಟು ಹೋದರು. ನಾನು ಅಲ್ಲೇ ಸ್ತಬ್ಧಳಾಗಿ ನಿಂತಿದ್ದೆ. ಹಾಗಾದರೆ ಅವಳ ಹೆಸರು ಸಿಮ್ರಾನ್ ಮತ್ತು ಅವಳು ಈ ಜಾಗ ಬಿಟ್ಟು ಹೋಗಿರಬಹುದು. ಆದರೆ ಈಗ ನಾನು ಈ ಮಗುವನ್ನು ಏನು ಮಾಡಲಿ? ಈ ಯೋಚನೆ ನನ್ನ ಮನಸ್ಸಿನಲ್ಲಿ ಸುತ್ತಿಗೆಯಿಂದ ಹೊಡೆದಂತೆ ಕಾಡುತ್ತಿತ್ತು. ಕಾಲಕ್ಕೆ ರೆಕ್ಕೆ ಬಂದಂತೆ ದಿನಗಳು ಕಳೆದವು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. 2 ತಿಂಗಳು ಕಳೆದವು. ನಾನು ಬಬ್ಲು ಎಂದು ಹೆಸರಿಟ್ಟಿದ್ದ ಆ ಮಗು ಈಗ ನನ್ನ ಮನೆಯ ಒಂದು ಭಾಗವೇ ಆಗಿಬಿಟ್ಟಿತ್ತು. ಬಬ್ಲುನ ಇರುವಿಕೆಯು ನನ್ನ ಮನೆಯ ಸಂಭ್ರಮವನ್ನು ಹೆಚ್ಚಿಸಿತ್ತು. ಆದರೆ ಅವನು ಬೆಳೆಯುತ್ತಿದ್ದಂತೆ ಒಂದು ಭಯಾನಕ ವಿಷಯವು ನನ್ನ ಕಣ್ಣೆದುರಿಗೆ ಬರಲಾರಂಭಿಸಿತು. ಅವನ ಮುಖವು ನನ್ನ ಮೃತಪತಿ ಮನೋಜ್ನಂತೆಯೇ ಇತ್ತು. ಮೊದಮೊದಲು ನಾನು ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡಿದ್ದೆ. ಮನೋಜ್ನನ್ನು ನಾನು ಅತಿಯಾಗಿ ನೆನಪಿಸಿಕೊಳ್ಳುತ್ತಿದ್ದೇನೆ. ಅದಕ್ಕಾಗಿಯೇ ನನಗೆ ಪ್ರತಿಯೊಬ್ಬರಲ್ಲೂ ಅವನ ಛಾಯೆ ಕಾಣಿಸುತ್ತಿದೆ ಎಂದು ನಾನು ಭಾವಿಸಿದ್ದೆ. ಆದರೆ ಇದು ಕೇವಲ ಭ್ರಮೆಯಾಗಿರಲಿಲ್ಲ. ಒಂದು ದಿನ ಮಧ್ಯಾಹ್ನ ನಾನು ಬಬ್ಲುವನ್ನು ಸ್ನಾನ ಮಾಡಿಸಿ ತಂದು ಹಾಸಿಗೆಯ ಮೇಲೆ ಕುಳ್ಳಿರಿಸಿದೆ. ನಾನು ಅವನೊಂದಿಗೆ ಆಟವಾಡಲು ಶುರು ಮಾಡಿದೆ. ಕಿಟಕಿಯಿಂದ ಸೂರ್ಯನ ಬೆಳಕು ಸೋಸಿ ಬಂದು ಅವನ ಮುಖದ ಮೇಲೆ ಬೀಳುತ್ತಿತ್ತು. ಅವನು ಕಿಲಕಿಲನೆ ನಕ್ಕನು ಮತ್ತು ಅದೇ ಕ್ಷಣದಲ್ಲಿ ಯಾರೋ ನನ್ನ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದು ಹಿಸುಕಿದಂತಾಯಿತು. ಆ ನಗು, ಆ ರೀತಿ, ಆ ಎಲ್ಲಾ ಚಹರೆಗಳು ಅಚ್ಚ ಮನೋಜ್ನಂತೆಯೇ ಇದ್ದವು. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಓಡುತ್ತಾ ಪಕ್ಕದ ಕೋಣೆಗೆ ಹೋಗಿ ಹಳೆಯ ಪೆಟ್ಟಿಗೆಯಿಂದ ಮನೋಜ್ನ ಕೆಲವು ಫೋಟೋಗಳನ್ನು ತೆಗೆದೆ. ಅದರಲ್ಲಿ ಅವನ ಬಾಲ್ಯದ ಫೋಟೋ ಮತ್ತು ನಮ್ಮ ಮದುವೆಯ ಫೋಟೋಗಳು ಇದ್ದವು. ನಾನು ಆ ಫೋಟೋಗಳನ್ನು ತಂದು ಬಬ್ಲು ಮುಖದ ಹತ್ತಿರ ಹಿಡಿದೆ. ನಾನು ಮನೋಜ್ನ ಬಾಲ್ಯದ ಫೋಟೋವನ್ನು ಬಬ್ಲುವಿನ ಮುಖಕ್ಕೆ ಹೋಲಿಸಿ ನೋಡುತ್ತಿದ್ದಂತೆ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಹೇ ದೇವರೇ, ಇದೇನು ಅಚ್ಚರಿ, ಇದ್ಯಾವ ಪಹೇಲಿ ಎಂದು ನನ್ನ ಬಾಯಿಂದ ಅಚಾನಕ್ಕಾಗಿ ಹೊರಬಂದಿತು. ಫೋಟೋದಲ್ಲಿರುವ ಮನೋಜ್ ಮತ್ತು ನನ್ನ ಎದುರು ಕುಳಿತಿರುವ ಬಬ್ಲು ಇಬ್ಬರ ನಡುವೆ 1 ಇಂಚಿನಷ್ಟು ವ್ಯತ್ಯಾಸವೂ ಇರಲಿಲ್ಲ. ಅದೇ ಕಣ್ಣುಗಳು, ಅದೇ ಕೂದಲಿನ ಶೈಲಿ, ಎಲ್ಲವೂ ಒಂದೇ ತರಹ. ಇದೆಲ್ಲ ಹೇಗೆ ಸಾಧ್ಯ? ನನ್ನ ಪತಿ ಸತ್ತು ಹೋಗಿದ್ದಾನೆ. ಅವನು ಮರಣ ಹೊಂದಿ 1 ವರ್ಷ ಮತ್ತು 2 ತಿಂಗಳುಗಳೇ ಕಳೆದಿವೆ. ಹಾಗಿರುವಾಗ ಈ ಮಗು ಅಚ್ಚುತಪ್ಪದಂತೆ ಅವನದೇ ರೂಪವನ್ನು ಹೊತ್ತು ಹೇಗೆ ಹುಟ್ಟಲು ಸಾಧ್ಯ? ಇದು ಪವಾಡವೋ ಅಥವಾ ವಿಧಿಯು ನನ್ನೊಂದಿಗೆ ಆಡುತ್ತಿರುವ ಭಯಾನಕ ಹಾಸ್ಯವೋ? ಮನೋಜ್ನ ಫೋಟೋ ನನ್ನ ಕೈಯಿಂದ ಜಾರಿ ನೆಲದ ಮೇಲೆ ಬಿದ್ದಿತು ಮತ್ತು ನಾನು ಕಲ್ಲಿನಂತೆ ನಿಂತುಬಿಟ್ಟೆ. ನನ್ನ ಎದುರು ಹಾಸಿಗೆಯ ಮೇಲೆ ಕುಳಿತಿದ್ದ ಬಬ್ಲು ಕಿಲಕಿಲನೆ ನಗುತ್ತಿದ್ದನು ಮತ್ತು ಅವನ ನಗು ನನ್ನ ಕಿವಿಯಲ್ಲಿ ಯಾವುದೋ ಹಳೆಯ ಕಾಲದ ನೆನಪಿನಂತೆ ಪ್ರತಿಧ್ವನಿಸುತ್ತಿತ್ತು. ನನ್ನ ಮೆದುಳು ಯಾವುದೇ ವಿಷಯವನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿತ್ತು. ಇದೆಲ್ಲ ಹೇಗೆ ಸಂಭವಿಸಬಹುದು? ನಾನು ಸ್ವತಃ ಮನೋಜ್ ಸಾವಿನ ಸುದ್ದಿಯನ್ನು ಕೇಳಿದ್ದೆ. ಅವನಿಲ್ಲದೆ ನಾನು ಎಷ್ಟು ಸುದೀರ್ಘವಾದ ಮತ್ತು ಕಷ್ಟದ ಹಾದಿಯನ್ನು ಸವಿಸಿದ್ದೇನೆ. ಕಳೆದ 1 ವರ್ಷದಿಂದ ಅವನ ನೆನಪಿನಲ್ಲಿ ಶೋಕ ಆಚರಿಸುತ್ತಿದ್ದೇನೆ. ಹಾಗಿರುವಾಗ ಈ ಮಗು ಅವನ ಮುಖವನ್ನು ಹೊತ್ತು ಮನೋಜ್ನ ರೂಪ ತಾಳಿ ನನ್ನ ಮುಂದೆ ಹೇಗೆ ಬರಲು ಸಾಧ್ಯ? ಅಂದು ರಾತ್ರಿ ನಾನು 1 ಕ್ಷಣವೂ ನಿದ್ದೆ ಮಾಡಲಿಲ್ಲ. ನಾನು ಬಬ್ಲುವಿನ ಪಕ್ಕದಲ್ಲೇ ಕುಳಿತು ಅವನನ್ನು ನೋಡುತ್ತಲೇ ಇದ್ದೆ. ಕಿಟಕಿಯಿಂದ ಚಂದಿರನ ಬೆಳಕು ಬಂದು ಅವನ ಮುಗ್ಧ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ಅವನ ನಯನನಾಕ್ಷಗಳನ್ನು, ಚಹರೆಗಳನ್ನು ಇನ್ನೂ ಸ್ಪಷ್ಟವಾಗಿ ತೋರಿಸುತ್ತಿತ್ತು. ಇಲ್ಲ, ಇದು ನನ್ನ ಭ್ರಮೆ ಎಂದು ನನಗೆ ನಾನು ಹೇಳಿಕೊಂಡೆ. ನಾನು ಮನೋಜ್ನನ್ನು ಅತಿಯಾಗಿ ನೆನಪಿಸಿಕೊಳ್ಳುತ್ತೇನೆ. ಹಾಗಾಗಿ ಈಗ ನನಗೆ ಪ್ರತಿಯೊಬ್ಬರ ಮುಖದಲ್ಲೂ ಅವನೇ ಕಾಣಿಸುತ್ತಿದ್ದಾನೆ. ಅವನ ನೆನಪಿನಿಂದಾಗಿ ನಾನು ನನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುತ್ತಿರಬಹುದು. ಆದರೆ ನನ್ನ ಹೃದಯ ಇದನ್ನು ಒಪ್ಪಲು ಸಿದ್ಧವಿರಲಿಲ್ಲ. ನಾನು ಬಬ್ಲುವನ್ನು ನೋಡಿದಾಗಲೆಲ್ಲ ಇದು ಕೇವಲ ಭ್ರಮೆಯಲ್ಲ ಎಂದು ನನ್ನ ಮನಸ್ಸು ಸಾಕ್ಷಿ ನುಡಿಯುತ್ತಿತ್ತು. ನಾನು ಎದ್ದು ಮತ್ತೆ ಮನೋಜ್ ಫೋಟೋವನ್ನು ಎತ್ತಿಕೊಂಡೆ. ನಂತರ ಬಲ್ಬ್ನ ಬೆಳಕಿನಲ್ಲಿ ಅದನ್ನು ಬಬ್ಲುವಿನ ಮುಖಕ್ಕೆ ಹೋಲಿಸಿದೆ. ಯಾವುದೇ ಸಂಶಯವಿರಲಿಲ್ಲ. ಸಾಸಿವೆ ಕಾಳಿನಷ್ಟು ವ್ಯತ್ಯಾಸವಿರಲಿಲ್ಲ. ಸತ್ತವರು ಯಾವುದೋ ರೂಪದಲ್ಲಿ ಮತ್ತೆ ಬರುತ್ತಾರೆ ಎಂದು ಜನರು ಹೇಳುತ್ತಾರೆ. ಈ ದುರ್ಬಲ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಇದು ನಿಜವೇ? ಇಲ್ಲ ಅನಿತಾ, ಹುಚ್ಚಿಯಾಗಬೇಡ. ಇದೆಲ್ಲ ಕೆಲಸಕ್ಕೆ ಬಾರದ ಆಲೋಚನೆಗಳು ಎಂದು ತಕ್ಷಣವೇ ನನ್ನನ್ನು ನಾನೇ ಸಂಭಾಳಿಸಿಕೊಂಡೆ. ಇದೆಲ್ಲ ಮೂರ್ಖತನದ ಆಲೋಚನೆಗಳು ಎಂದು ನನಗೆ ತಿಳಿದಿತ್ತು. ಆದರೆ ನನ್ನ ಚಡಪಡಿಸುತ್ತಿದ್ದ ಹೃದಯವು ಯಾವುದಾದರೂ ಒಂದು ಆಸರೆಗಾಗಿ ಹುಡುಕುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ನನ್ನ ತಲೆ ನೋವಿನಿಂದ ಸಿಡಿಯುತ್ತಿತ್ತು. ನನ್ನೊಳಗೆ ಒಂದು ವಿಚಿತ್ರವಾದ ಯುದ್ಧ ನಡೆಯುತ್ತಿತ್ತು. ಒಂದು ಭಾಗವು ಇದು ಚಮತ್ಕಾರ ಎಂದು ಕಿರುಚುತ್ತಿದ್ದರೆ, ಇನ್ನೊಂದು ಭಾಗವು ಇದನ್ನು ಒಂದು ಭಯಾನಕ ರಹಸ್ಯ ಎಂದು ಕರೆಯುತ್ತಿತ್ತು. ನನ್ನ ಸ್ವಂತ ಮಕ್ಕಳು ನನ್ನ ಸ್ಥಿತಿಯನ್ನು ಗಮನಿಸುತ್ತಿದ್ದರು. ಅಮ್ಮ, ನೀನು ಚೆನ್ನಾಗಿದ್ದೀಯಾ?
ಎಂದು ನನ್ನ ಮಗಳು ಪೂಜಾ ನನ್ನ ಕೈ ಹಿಡಿದು ಕೇಳಿದಳು. ನೀನು ಬಬ್ಲುವನ್ನು ಯಾಕೆ ಹಾಗೆ ದಿಟ್ಟಿಸಿ ನೋಡುತ್ತಿದ್ದೀಯಾ? ನಾನು ಬೆಚ್ಚಿಬಿದ್ದೆ. ಏನಿಲ್ಲ ಮಗಳೇ ಎಂದು ಬಲವಂತವಾಗಿ ನಗುತ್ತಾ ಹೇಳಿದೆ. ಅವನು ಮಲಗಿರುವಾಗ ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾನೆ ಎಂದು ನೋಡುತ್ತಿದ್ದೆ ಅಷ್ಟೇ. ನಾನು ಉಪಾಹಾರ ತಯಾರಿಸಿದೆ, ಆದರೆ ನನ್ನ ಗಂಟಲಿನಿಂದ ಒಂದು ತುತ್ತು ಅನ್ನವೂ ಕೆಳಗೆ ಇಳಿಯಲಿಲ್ಲ. ನನ್ನ ಮನಸ್ಸಿನಲ್ಲಿ ಕೇವಲ ಒಂದು ಆಲೋಚನೆ ಪದೇ ಪದೇ ಸುಳಿಯುತ್ತಿತ್ತು. ಈ ರಹಸ್ಯದ ಪರದೆಯನ್ನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಸರಿಸಲು ಸಾಧ್ಯ, ಸಿಮ್ರಾನ್, ಈ ಮಗುವಿನ ನಿಜವಾದ ತಾಯಿ. ನಾನು ಅವಳನ್ನು ಹೇಗಾದರೂ ಮಾಡಿ ಹುಡುಕಲೇಬೇಕು. ಇಲ್ಲ ಎಂದು ನಾನು ಹಲ್ಲು ಕಚ್ಚಿ ನಿರ್ಧರಿಸಿದೆ. ನಾನು ಈ ಅನುಮಾನದೊಂದಿಗೆ ಇಡೀ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲ. ಆ ಹುಡುಗಿಯನ್ನು ನಾನು ಹುಡುಕಲೇಬೇಕು. ಸತ್ಯವೇನು ಎಂದು ಅವಳು ಮಾತ್ರ ಹೇಳಬಲ್ಲಳು. ಈ ಮಗುವಿನ ತಂದೆ ಯಾರು ಎಂದು ಅವಳು ಮಾತ್ರ ಹೇಳಲು ಸಾಧ್ಯ. ಇದೇ ಉದ್ದೇಶದೊಂದಿಗೆ ನಾನು ಮತ್ತೆ ಶಾಲೆಗೆ ತಲುಪಿದೆ. ಇಂದು ನನ್ನ ಹೆಜ್ಜೆಗಳಲ್ಲಿ ಮೊದಲಿನಕ್ಕಿಂತ ಹೆಚ್ಚಿನ ವೇಗವಿತ್ತು. ಈಗ ನಾನು ಏನು ಮಾಡಬೇಕೆಂದು ನನಗೆ ತಿಳಿದಿತ್ತು. ಶಾಲೆಯ ಬಿಡುವಿನ ಸಮಯದವರೆಗೆ ನಾನು ಕಾತರದಿಂದ ಕಾಯುತ್ತಿದ್ದೆ. ಪ್ರಿನ್ಸಿಪಾಲ್ ಮೇಡಂ ತಮ್ಮ ಕಚೇರಿಯಲ್ಲಿ ಒಬ್ಬರೇ ಇದ್ದದ್ದನ್ನು ಕಂಡು ನಾನು ಧೈರ್ಯವನ್ನು ಒಟ್ಟುಗೂಡಿಸಿ ಬಾಗಿಲು ತಟ್ಟಿದೆ. ಒಳಗೆ ಬಾ ಎಂದು ಒಳಗಿನಿಂದ ಧ್ವನಿ ಕೇಳಿಸಿತು. ನಾನು ಒಳಗೆ ಹೋದೆ. ಮೇಡಂ, ಕ್ಷಮಿಸಿ, ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಪರವಾಗಿಲ್ಲ ಅನಿತಾ, ಏನು ವಿಷಯ ಹೇಳು. ಎಲ್ಲವೂ ಸರಿಯಾಗಿದೆಯೇ? ನೀನು ಸ್ವಲ್ಪ ಆತಂಕದಲ್ಲಿರುವಂತೆ ಕಾಣುತ್ತಿದ್ದೀಯಾ ಎಂದು ಅವರು ಕನ್ನಡಕದ ಹಿಂದಿನಿಂದ ನನ್ನನ್ನು ನೋಡುತ್ತಾ ಕೇಳಿದರು. ಹೌದು ಮೇಡಂ, ಎಲ್ಲವೂ ಸರಿಯಾಗಿದೆ. ಆದರೆ ನಾನು ಕೆಲವು ದಿನಗಳಿಂದ ಗಮನಿಸುತ್ತಿದ್ದೇನೆ. 11ನೇ ತರಗತಿಯ ಒಬ್ಬ ಹುಡುಗಿ ಇದ್ದಾಳೆ, ಸಿಮ್ರಾನ್. ಅವಳು ಶಾಲೆಗೆ ಬರುತ್ತಿಲ್ಲ. ನಾನು ಮಾತನ್ನು ಪ್ರಾರಂಭಿಸಿದೆ. ಮೊದಲು ಅವಳಿಗೆ ಹುಷಾರಿಲ್ಲದಿರಬಹುದು ಎಂದು ಭಾವಿಸಿದ್ದೆ. ಆದರೆ ಈಗ ಬಹಳ ದಿನಗಳೇ ಕಳೆದಿವೆ. ಪ್ರಿನ್ಸಿಪಾಲ್ ಮೇಡಂ ಮೇಜಿನ ಮೇಲಿದ್ದ ರಿಜಿಸ್ಟರ್ ತೆರೆದರು. ಹೌದು ಅನಿತಾ, ನೀನು ಹೇಳುತ್ತಿರುವುದು ಸರಿ. ಅವಳ ಹಾಜರಾತಿ ಬಹಳ ಕಡಿಮೆಯಾಗಿದೆ. ಆ ಹುಡುಗಿ ಯಾವುದೋ ಗೊಂದಲದಲ್ಲಿದ್ದಂತೆ ಕಾಣುತ್ತಿದ್ದಳು ಎಂದು ಅವರು ವಿಷಾದದಿಂದ ತಲೆಯಾಡಿಸಿದರು. ಕೊನೆಯ ಬಾರಿ ಅವಳು ಬಂದಾಗ ಅವಳ ಆರೋಗ್ಯ ತುಂಬಾ ಕೆಟ್ಟಿತ್ತು. ನಾನು ಅವಳನ್ನು ವಿಚಾರಿಸಿದಾಗ ಮನೆಯಲ್ಲಿ ಏನೋ ತೊಂದರೆಯಿದೆ ಎಂದು ಹೇಳಿದಳು. ಪಾಪ, ಅವಳು ಬಹಳ ಬಡ ಕುಟುಂಬದವಳು ಇರಬೇಕು ಎಂದು ಕಣ್ಣು ತಗ್ಗಿಸಿ ಹೇಳಿದರು. ಅವಳ ತಂದೆ ಕುರುಡರು ಮತ್ತು ತಾಯಿಯೂ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಅವರ ಜೀವನ ಸಾಗುವುದೇ ಬಹಳ ಕಷ್ಟಕರವಾಗಿದೆ. ಅದಕ್ಕಾಗಿಯೇ ನಾವು ಅವಳ ಶಾಲಾ ಶುಲ್ಕವನ್ನು ಮನ್ನಾ ಮಾಡಿದ್ದೇವೆ. ವಯಸ್ಸಿನಲ್ಲಿ ಚಿಕ್ಕ ಹುಡುಗಿಯಾದರೂ ಪರಿಸ್ಥಿತಿ ಅವಳನ್ನು ಸಮಯಕ್ಕಿಂತ ಮೊದಲೇ ಪ್ರಬುದ್ಧಳನ್ನಾಗಿ ಮಾಡಿದೆ. ಪ್ರಿನ್ಸಿಪಾಲ್ ಅವರ ಮಾತುಗಳು ಸಿಮ್ರಾನ್ ಕಥೆಯನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಿದವು. ಈ ಮಗು ಅವಳದ್ದೇ ಎಂಬ ನನ್ನ ಸಂಶಯ ಈಗ ನಂಬಿಕೆಯಾಗಿ ಬದಲಾಗುತ್ತಿತ್ತು. ಮೇಡಂ, ನಾನು ನನ್ನ ಧೈರ್ಯದ ಕೊನೆಯ ಹನಿಯನ್ನು ಒಟ್ಟುಗೂಡಿಸಿ ಹೇಳಿದೆ. ಒಂದು ವೇಳೆ ನಿಮ್ಮ ಬಳಿ ಅವಳ ಮನೆಯ ವಿಳಾಸವಿದ್ದರೆ ಕೊಡಿ. ನಾನು ಅದೇ ಕಡೆ ವಾಸಿಸುತ್ತಿದ್ದೇನೆ, ಆ ಇಕ್ಕಟ್ಟಾದ ಗಲ್ಲಿಗಳಿರುವ ಪ್ರದೇಶದಲ್ಲಿ. ಶಾಲೆ ಬಿಟ್ಟ ನಂತರ ಅವಳನ್ನು ಒಮ್ಮೆ ಭೇಟಿ ಮಾಡಿ ಕ್ಷೇಮ ವಿಚಾರಿಸೋಣ ಎಂದುಕೊಂಡಿದ್ದೇನೆ. ಪಾಪ, ಒಬ್ಬಂಟಿಯಾಗಿರುತ್ತಾಳೆ, ತೊಂದರೆಯಲ್ಲಿರಬಹುದು. ಪ್ರಿನ್ಸಿಪಾಲ್ ಮೇಡಂ ನನ್ನನ್ನು ಒಂದು ವಿಚಿತ್ರ ನೋಟದಿಂದ ನೋಡಿದರು. ಇದು ತುಂಬಾ ಒಳ್ಳೆಯ ಮಾತು ಅನಿತಾ. ಇದು ಪುಣ್ಯದ ಕೆಲಸ. ಇರು, ನಾನು ರಿಜಿಸ್ಟರ್ನಲ್ಲಿ ನೋಡಿ ಅವಳ ವಿಳಾಸವನ್ನು ಹೇಳುತ್ತೇನೆ. ಅವರು ರಿಜಿಸ್ಟರ್ನಿಂದ ವಿಳಾಸವನ್ನು ನೋಡಿ ಒಂದು ಸಣ್ಣ ಕಾಗದದ ತುಂಡಿನ ಮೇಲೆ ಬರೆದು ನನ್ನ ಕಡೆಗೆ ನೀಡಿದರು. ನಾನು ನಡುಗುವ ಕೈಗಳಿಂದ ಆ ಕಾಗದವನ್ನು ಹಿಡಿದುಕೊಂಡೆ. ನನ್ನ ಗುರಿ ಈಗ ನನ್ನಿಂದ ಹೆಚ್ಚು ದೂರವಿರಲಿಲ್ಲ. ಧನ್ಯವಾದಗಳು ಮೇಡಂ ಎಂದು ಹೇಳಿ ನಾನು ತಕ್ಷಣ ಕಚೇರಿಯಿಂದ ಹೊರಬಂದೆ. ನನ್ನ ಕೈಯಲ್ಲಿದ್ದ ಆ ಸಣ್ಣ ಕಾಗದದ ತುಂಡು ಕೇವಲ ಒಂದು ವಿಳಾಸವಾಗಿರಲಿಲ್ಲ, ಬದಲಾಗಿ ಒಂದು ಮುಚ್ಚಿದ ರಹಸ್ಯದ ಬಾಗಿಲಾಗಿತ್ತು. ಶಾಲೆಯ ನಂತರ ನಾನು ಮನೆಗೆ ಹೋಗಲಿಲ್ಲ. ನನ್ನ ಕೈಯಲ್ಲಿದ್ದ ಕಾಗದದ ತುಂಡಿನಲ್ಲಿ ಸಿಮ್ರಾನ್ ಮನೆಯ ವಿಳಾಸವಿತ್ತು. ನನ್ನ ಹೆಜ್ಜೆಗಳು ತಾವಾಗಿಯೇ ಆ ಹುಡುಗಿಯರು ಹೇಳಿದ್ದ ಇಕ್ಕಟ್ಟಾದ ಗಲ್ಲಿಗಳ ಕಡೆಗೆ ಸಾಗುತ್ತಿದ್ದವು. ಮನಸ್ಸಿನಲ್ಲಿ ನಿರಂತರವಾಗಿ ಚಂಡಮಾರುತ ಏಳುತ್ತಿತ್ತು. ಸಾವಿರಾರು ಪ್ರಶ್ನೆಗಳು ಮೂಡುತ್ತಿದ್ದವು. ಒಂದು ವೇಳೆ ಆ ಹುಡುಗಿ ನನ್ನನ್ನು ಗುರುತಿಸಲು ನಿರಾಕರಿಸಿದರೆ, ಅವಳು ಯಾವುದಾದರೂ ಹೊಸ ಸುಳ್ಳನ್ನು ಹೇಳಿದರೆ, ಅವಳ ಮನೆಯವರು ನನ್ನನ್ನು ಅವಮಾನಿಸಿ ಅಲ್ಲಿಂದ ಹೊರಹಾಕಿದರೆ ನಾನು ಏನು ಮಾಡಲಿ? ಮತ್ತು ಒಂದು ವೇಳೆ ಆ ಹುಡುಗಿಯರು ಹೇಳಿದ ಮಾತು ನಿಜವಾಗಿ ಅವಳು ತನ್ನ ಹಳ್ಳಿಗೆ ಮರಳಿ ಹೋಗಿದ್ದರೆ ಏನಾಗುವುದು? ಅವಳ ಹಳ್ಳಿಯ ವಿಳಾಸವನ್ನು ನಾನು ಎಲ್ಲಿಂದ ಹುಡುಕಲಿ? ನನ್ನನ್ನು ನಾನೇ ಸಮಾಧಾನಪಡಿಸಿಕೊಳ್ಳುತ್ತಾ ಮುಂದೆ ಸಾಗಿದೆ. ಇಲ್ಲ ಅನಿತಾ, ನೀನು ಧೈರ್ಯ ಮಾಡು. ನೀನು ಒಂದು ಸತ್ಯವನ್ನು ತಿಳಿಯಲು ಹೊರಟಿದ್ದೀಯಾ. ನಿನ್ನ ಮನೋಜ್ನ ಕುರುಹಿನ ರಹಸ್ಯವನ್ನು ತಿಳಿಯಲು ಹೊರಟಿದ್ದೀಯಾ. ಹಾಗಾಗಿ ಹಿಂದೆ ಸರಿಯಬೇಡ. ನಾನು ಅವಳ ಬಡಾವಣೆಯ ಹತ್ತಿರ ತಲುಪುತ್ತಿದ್ದಂತೆ ಗಲ್ಲಿಗಳು ತುಂಬಾ ಇಕ್ಕಟ್ಟಾಗಿದ್ದವು ಮತ್ತು ಮನೆಗಳು ಹಳೆಯದಾಗಿ ಕಾಣುತ್ತಿದ್ದವು. ಎಲ್ಲೆಡೆ ಬಡತನ ಮತ್ತು ಅಸಹಾಯಕತೆಯ ವಾತಾವರಣವಿತ್ತು.
ಜನರು ನನ್ನನ್ನು ಒಬ್ಬ ಅಪರಿಚಿತ ಮಹಿಳೆಯಂತೆ ನೋಡುತ್ತಿದ್ದರು. ನಾನು ತಕ್ಷಣವೇ ತಲೆಯ ಮೇಲೆ ಸೆರಗನ್ನು ಹಾಕಿಕೊಂಡು ಮುಖವನ್ನು ಸ್ವಲ್ಪ ಮರೆಮಾಚಿದೆ ಮತ್ತು ಬೇಗನೆ ವಿಳಾಸದಲ್ಲಿ ಬರೆದಿದ್ದ ಮನೆ ನಂಬರ್ ಹುಡುಕಲಾರಂಭಿಸಿದೆ. ಕೊನೆಗೂ ಒಂದು ಹಳೆಯ ಬಾಗಿಲಿನ ಮುಂದೆ ಬಂದು ನಿಂತುಕೊಂಡೆ. ಇದು ಅದೇ ಮನೆ. ನನ್ನ ಹೃದಯದಲ್ಲಿ ತೀವ್ರವಾದ ಚಡಪಡಿಕೆ ಉಂಟಾಗುತ್ತಿತ್ತು. ನಾನು ಧೈರ್ಯ ಮಾಡಿ ಬಾಗಿಲನ್ನು ತಟ್ಟಿದೆ. ಬಹಳ ಹೊತ್ತಿನವರೆಗೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆಗ ನನಗೆ ಆ ಹುಡುಗಿಯರು ಹೇಳಿದ್ದು ನಿಜವಿರಬಹುದು. ಸಿಮ್ರಾನ್ ಹಳ್ಳಿಗೆ ಹೋಗಿದ್ದಾಳೆ ಎಂದು ಅನಿಸತೊಡಗಿತು. ಆದರೂ ನಾನು ಧೈರ್ಯ ಕಳೆದುಕೊಳ್ಳದೆ ಮತ್ತೊಮ್ಮೆ ಬಾಗಿಲು ತಟ್ಟಿದೆ, ಈ ಬಾರಿ ಸ್ವಲ್ಪ ಜೋರಾಗಿ. ಆಗ ಸ್ವಲ್ಪ ಸಮಯದ ನಂತರ ಬಾಗಿಲು ಕಿರುಗುಟ್ಟುವ ಶಬ್ದದೊಂದಿಗೆ ಸ್ವಲ್ಪ ತೆರೆಯಿತು. ಒಳಗಿನಿಂದ ಯಾರು ಇಣುಕಿ ನೋಡಿದರೋ ಅವರನ್ನು ಕಂಡು ನನ್ನ ಉಸಿರೇ ನಿಂತಂತಾಯಿತು. ಅವಳು ಸಿಮ್ರಾನ್ ಆಗಿದ್ದಳು. ಅವಳು ನನ್ನನ್ನು ನೋಡಿದ ತಕ್ಷಣ ಗುರುತಿಸಿದಳು. ಅವಳ ಮುಖದಲ್ಲಿ ಮೊದಲು ಆಶ್ಚರ್ಯ, ನಂತರ ಮಿತಿಮೀರಿದ ಭಯ ಮತ್ತು ಆತಂಕದ ಭಾವಗಳು ಮೂಡಿದವು. ಅವಳು ತಕ್ಷಣವೇ ಬಾಗಿಲು ಮುಚ್ಚಲು ಪ್ರಯತ್ನಿಸಿದಳು. ಸಿಮ್ರಾನ್, ನಿಲ್ಲು. ನಾನು ವೇಗವಾಗಿ ಮುಂದೆ ಹೋಗಿ ಬಾಗಿಲಿನ ನಡುವೆ ನನ್ನ ಕಾಲನ್ನು ಇಟ್ಟೆ. ಬಾಗಿಲು ತೆರೆ. ನಾನು ನಿನ್ನೊಂದಿಗೆ ಮಾತನಾಡಬೇಕು. ಆಂಟಿ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ಅವಳ ದನಿ ಅಡಗಿದಂತಿತ್ತು. ಅವಳು ತನ್ನ ಪೂರ್ಣ ಶಕ್ತಿಯಿಂದ ಬಾಗಿಲು ಮುಚ್ಚಲು ಪ್ರಯತ್ನಿಸುತ್ತಿದ್ದಳು. ದೇವರಿಗಾಗಿ ನೀವು ಇಲ್ಲಿಂದ ಹೊರಟು ಹೋಗಿ. ಒಂದು ವೇಳೆ ನನ್ನ ತಂದೆ ಯಾರದ್ದಾದರೂ ದನಿಯನ್ನು ಕೇಳಿಸಿಕೊಂಡರೆ ಅನಾಹುತವಾಗಿ ಹೋಗುತ್ತದೆ. ನೀನು ನನ್ನೊಂದಿಗೆ ಮಾತನಾಡದ ಹೊರತು ನಾನು ಇಲ್ಲಿಂದ 1 ಇಂಚು ಕದಲುವುದಿಲ್ಲ, ನಾನು ಕಠಿಣ ಸ್ವರದಲ್ಲಿ ಹೇಳಿದೆ. ಬಾಗಿಲು ತೆರೆ, ಇಲ್ಲದಿದ್ದರೆ ನಾನು ಇಲ್ಲೇ ಗಲ್ಲಿಯಲ್ಲೇ ನಿಂತು ಗಲಾಟೆ ಮಾಡಲು ಪ್ರಾರಂಭಿಸುತ್ತೇನೆ. ಆಗ ನಿನ್ನ ತಂದೆಯೂ ಕೇಳಿಸಿಕೊಳ್ಳುತ್ತಾರೆ ಮತ್ತು ಇಡೀ ಬಡಾವಣೆಯೂ ಕೇಳಿಸಿಕೊಳ್ಳುತ್ತದೆ. ನನ್ನ ಬೆದರಿಕೆ ಕೆಲಸ ಮಾಡಿತು. ಬಾಗಿಲಿನ ಮೇಲಿದ್ದ ಅವಳ ಹಿಡಿತ ಸಡಿಲವಾಯಿತು. ಅವಳು ಭಯಭೀತ ದೃಷ್ಟಿಯಿಂದ ಗಲ್ಲಿಯ ಬಲಗಡೆ ನೋಡಿ ನಂತರ ಬೇಗನೆ ಬಾಗಿಲು ತೆರೆದು ನನ್ನನ್ನು ಒಳಗೆ ಎಳೆದುಕೊಂಡಳು. ಒಳಗಿನ ದೃಶ್ಯವು ಹೊರಗಿಂತಲೂ ಹೆಚ್ಚು ಶೋಚನೀಯವಾಗಿತ್ತು. ಅದು ಕತ್ತಲೆಯಿಂದ ತುಂಬಿದ ಕೋಣೆಯಾಗಿತ್ತು. ಅದರಲ್ಲಿ ಅಗತ್ಯದ ಕೆಲವು ಮುರಿದು ಹೋದ ವಸ್ತುಗಳು ಮಾತ್ರ ಕಾಣಿಸುತ್ತಿದ್ದವು. ಆದರೆ ಒಂದು ಮೂಲೆಯಲ್ಲಿ ಹಾಸಿದ್ದ ಮಂಚದ ಮೇಲೆ ವೃದ್ಧರೊಬ್ಬರು ಕಂಬಳಿ ಹೊದ್ದುಕೊಂಡು ಮಲಗಿದ್ದರು ಮತ್ತು ಅವರ ಕೆಮ್ಮಿನ ದನಿ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಬಡತನ ಮತ್ತು ಕಾಯಿಲೆಯ ವಾಸನೆ ಎಲ್ಲೆಡೆ ಹರಡಿತ್ತು. ಈಗ ನೀವು ನನ್ನಿಂದ ಏನು ಬಯಸುತ್ತೀರಿ ಎಂದು ಸಿಮ್ರಾನ್ ನನ್ನನ್ನು ಮೂಲೆಯೊಂದಕ್ಕೆ ಕರೆದೊಯ್ದು ಮೆಲ್ಲಗೆ ಕೇಳಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಿಮ್ಮ ಕಾರಣದಿಂದ ನಾನು ಶಾಲೆಯನ್ನು ಬಿಟ್ಟೆ. ನಾವು ಇನ್ನು ಕೆಲವು ದಿನಗಳಲ್ಲಿ ಈ ಬಡಾವಣೆಯನ್ನು ಬಿಟ್ಟು ಹೋಗುತ್ತೇವೆ. ನಿಮಗೆ ಮಗು ಸಿಕ್ಕಿದೆ. ಈಗ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನಾನು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡಿದೆ. ನನ್ನೊಳಗಿನ ಎಲ್ಲಾ ಭಯ ಈಗ ಕೋಪ ಮತ್ತು ಚಡಪಡಿಕೆಯಾಗಿ ಬದಲಾಗಿತ್ತು. ನಾನು ಇಲ್ಲಿ ನಿನ್ನ ಬಳಿ ಭಿಕ್ಷೆ ಬೇಡಲು ಅಥವಾ ಹೀಯಾಳಿಸಲು ಬಂದಿಲ್ಲ. ನಾನು ಕೇವಲ ನನ್ನ ಪ್ರಶ್ನೆಗೆ ಉತ್ತರ ಪಡೆಯಲು ಬಂದಿದ್ದೇನೆ. ಯಾವ ಪ್ರಶ್ನೆ ಎಂದು ಅವಳು ಭಯದಿಂದ ಕೇಳಿದಳು. ನನ್ನ ದನಿ ನನ್ನ ಗಂಟಲಿನಲ್ಲೇ ಎಲ್ಲೋ ಸಿಕ್ಕಿ ಹಾಕಿಕೊಂಡಂತಾಯಿತು. ನನಗೆ ಸತ್ಯ ಹೇಳು ಸಿಮ್ರಾನ್, ಈ ಮಗುವಿನ ತಂದೆ ಯಾರು? ಇದನ್ನು ಕೇಳುತ್ತಿದ್ದಂತೆ ಅವಳ ಮುಖದ ಬಣ್ಣ ಬಿಳಿಚಿಕೊಂಡಿತು. ಅವಳು ತಕ್ಷಣ ಬೇಡವೆಂದು ತಲೆಯಾಡಿಸಿದಳು. ಇಲ್ಲ, ನಾನು ಇದನ್ನು ಹೇಳಲು ಸಾಧ್ಯವಿಲ್ಲ. ನಾನು ಅವನ ಹೆಸರನ್ನು ಎತ್ತಲು ಸಾಧ್ಯವಿಲ್ಲ. ಯಾಕೆ ಹೇಳಲು ಸಾಧ್ಯವಿಲ್ಲ ಎಂದು ನಾನು ಅವಳ ತೋಳುಗಳನ್ನು ಹಿಡಿದು ಜಬರಿಸಿದೆ. ನನಗೆ ಹೇಳು. ಆ ಮನುಷ್ಯ ನನ್ನನ್ನು ಕೊಂದು ಹಾಕುತ್ತಾನೆ. ಅವನು ಬಹಳ ಕ್ರೂರಿ ಮನುಷ್ಯ ಆಂಟಿ. ಅವನು ಎಷ್ಟು ಅಪಾಯಕಾರಿ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅವನು ಎಷ್ಟು ಅಪಾಯಕಾರಿ ಎಂಬುದು ನನಗೆ ಮುಖ್ಯವಲ್ಲ. ನನ್ನ ತಾಳ್ಮೆ ಈಗ ಮಿತಿಮೀರಿದೆ ಎಂದು ನಾನು ನನ್ನ ದನಿ ಏರದಂತೆ ಬಹಳ ಕಷ್ಟಪಟ್ಟು ತಡೆದುಕೊಂಡೆ. ನೋಡು ಸಿಮ್ರಾನ್, ಈಗ ನನ್ನ ಮುಂದೆ 2 ದಾರಿಗಳಿವೆ. ಒಂದು, ನೀನು ಸುಮ್ಮನೆ ನನಗೆ ಆ ವ್ಯಕ್ತಿಯ ಹೆಸರು ಮತ್ತು ವಿಳಾಸ ತಿಳಿಸು. ಇಲ್ಲದಿದ್ದರೆ ನಾನು ಈಗಲೇ ನಿನ್ನ ಆ ಕುರುಡು ತಂದೆಯ ಬಳಿ ಹೋಗುತ್ತೇನೆ ಮತ್ತು ಅವರ ಪವಿತ್ರವಾದ ಮಗಳು ಒಬ್ಬ ಅಕ್ರಮ ಮಗುವಿಗೆ ಜನ್ಮ ನೀಡಿ ಶಾಲೆಯ ಶೌಚಾಲಯದಲ್ಲಿ ಎಸೆದಿದ್ದಾಳೆ ಎಂಬ ಸತ್ಯವನ್ನು ಅವರಿಗೆ ತಿಳಿಸುತ್ತೇನೆ. ಈಗ ತೀರ್ಮಾನ ನಿನ್ನ ಕೈಯಲ್ಲಿದೆ. ನಿನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕೋ ಅಥವಾ ನಿನ್ನ ತಂದೆಯ ಪ್ರಾಣವನ್ನೋ? ಇದು ನನ್ನ ಕೊನೆಯ ಅಸ್ತ್ರವಾಗಿತ್ತು. ನನ್ನ ಮಾತುಗಳನ್ನು ಕೇಳಿ ಅವಳು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯತೊಡಗಿತು ಮತ್ತು ಅವಳು ತೀವ್ರವಾಗಿ ಅಳಲಾರಂಭಿಸಿದಳು. ಅವಳ ತಂದೆ ಮಂಚದ ಮೇಲೆ ಮಗ್ಗುಲು ಬದಲಿಸಿ ಕೇಳಿದರು, ಯಾರು ಸಿಮ್ರಾನ್ ಮಗಳೇ? ಯಾರ ಜೊತೆ ಮಾತನಾಡುತ್ತಿದ್ದೀಯಾ? ಯಾರೂ ಇಲ್ಲ ಅಪ್ಪ ಎಂದು ಅವಳು ಬೇಗನೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ಅವರು ಪಕ್ಕದ ಮನೆಯವರು ಈಗಷ್ಟೇ ಹೋದರು. ಅವಳು ಎದ್ದು ನನ್ನ ಮುಂದೆ ಕೈಮುಗಿದು ನಿಂತಳು. ಅವಳ ಕಣ್ಣುಗಳಲ್ಲಿ ಸೋಲು ಸ್ಪಷ್ಟವಾಗಿ ಕಾಣುತ್ತಿತ್ತು. ಸರಿ, ನೀವು ಗೆದ್ದಿರಿ. ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ.
ಬೇಡ, ನಾನೇ ನಿಮ್ಮನ್ನು ಅವನ ಬಳಿ ಕರೆದುಕೊಂಡು ಹೋಗುತ್ತೇನೆ. ಆ ವ್ಯಕ್ತಿ ಯಾರು ಎಂದು ನೀವೇ ನಿಮ್ಮ ಕಣ್ಣಾರೆ ನೋಡಿ. ಸರಿ ಎಂದು ನಾನು ದೃಢವಾಗಿ ಹೇಳಿದೆ. ಈಗಲೇ ನನ್ನೊಂದಿಗೆ ಬಾ. ಅವಳು ಸುಮ್ಮನೆ ಎದ್ದಳು. ಮುಖವನ್ನು ದುಪ್ಪಟ್ಟಾದಿಂದ ಮುಚ್ಚಿಕೊಂಡು ಬಾಗಿಲಿನ ಕಡೆಗೆ ನಡೆದಳು. ಅವಳು ಕೊನೆಯ ಬಾರಿ ತನ್ನ ತಂದೆಯ ಕಡೆಗೆ ನೋಡಿ, ನಂತರ ನಾವಿಬ್ಬರೂ ಆ ಕೋಣೆಯಿಂದ ಹೊರಬಂದೆವು. ನಾವಿಬ್ಬರೂ ಬಡಾವಣೆಯ ನಿಶಬ್ದದಲ್ಲಿ ಮೌನವಾಗಿ ನಡೆಯುತ್ತಿದ್ದೆವು. ಸಿಮ್ರಾನ್ ಮುಖ ದುಪ್ಪಟ್ಟಾದಲ್ಲಿ ಅಡಗಿತ್ತು ಮತ್ತು ಅವಳ ಹೆಜ್ಜೆಗಳು ಯಾವುದೋ ಜೀವವಿಲ್ಲದ ಯಂತ್ರದಂತೆ ಸಾಗುತ್ತಿದ್ದವು. ನಾನು ಅವಳ ಹಿಂದೆ ನಡೆಯುತ್ತಿದ್ದೆ ಮತ್ತು ನನ್ನ ಹೃದಯದಲ್ಲಿ ಸಾವಿರಾರು ಪ್ರಶ್ನೆಗಳ ಚಂಡಮಾರುತ ಎದ್ದಿತ್ತು. ಅವಳು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾಳೆ? ಸಿಮ್ರಾನ್ ಹೆಸರು ಹೇಳಲು ನಡುಗುವಂತಹ ಆ ವ್ಯಕ್ತಿ ಯಾರು? ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗೂ ನನ್ನ ಮೃತಪತಿಗೂ ಏನು ಸಂಬಂಧ? ನಾವು ಸಿಮ್ರಾನ್ ಬಡಾವಣೆಯ ಇಕ್ಕಟ್ಟಾದ ಗಲ್ಲಿಗಳಿಂದ ಹೊರಬಂದು ಒಂದು ತೆರೆದ ಪ್ರದೇಶಕ್ಕೆ ಬಂದೆವು. ಇಲ್ಲಿನ ಮನೆಗಳು ಅಲ್ಲಿಗಿಂತ ಸಾಕಷ್ಟು ಸುಂದರವಾಗಿದ್ದವು. ಇದು ಪ್ರತಿಷ್ಠಿತ ಕುಟುಂಬದವರು ವಾಸಿಸುವ ಬಡಾವಣೆಯಂತೆ ಕಾಣುತ್ತಿತ್ತು. ನೀನು ನನ್ನನ್ನು ಎಲ್ಲಿಗೆ ಕರೆತಂದಿದ್ದೀಯಾ ಎಂದು ಕೊನೆಗೂ ನಾನು ನನ್ನ ಮೌನ ಮುರಿದೆ. ಇದು ಯಾವುದೋ ಬೇರೆಯೇ ಪ್ರದೇಶ. ಇನ್ನು ಸ್ವಲ್ಪ ದೂರದಲ್ಲೇ ತಲುಪುತ್ತೇವೆ ಎಂದು ಅವಳು ನನ್ನ ಕಡೆ ನೋಡದೆಯೇ ಉತ್ತರಿಸಿದಳು. ನನ್ನ ಹೃದಯ ಮೊದಲಿಗಿಂತಲೂ ವೇಗವಾಗಿ ಬಡಿಯುತ್ತಿತ್ತು. ಅವಳು ನನ್ನನ್ನು ಯಾವುದೋ ರೌಡಿಗಳ ಅಡ್ಡೆಗೆ ಅಥವಾ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ಯಬಹುದು ಎಂದು ನಾನು ಭಾವಿಸಿದ್ದೆ. ಆದರೆ ಇದು ಒಂದು ಸಾಧಾರಣ ಜನವಸತಿ ಪ್ರದೇಶವಾಗಿತ್ತು. ಕೆಲವು ಮಕ್ಕಳು ಗಲ್ಲಿಯಲ್ಲಿ ಆಟವಾಡುತ್ತಿದ್ದರು ಮತ್ತು ಮನೆಗಳಿಂದ ಅಡುಗೆಯ ಸುವಾಸನೆ ಬರುತ್ತಿತ್ತು. ಇದ್ದಕ್ಕಿದ್ದಂತೆ ಸಿಮ್ರಾನ್ 1-2 ಅಂತಸ್ತಿನ ಸುಂದರವಾದ ಮನೆಯ ಮುಂದೆ ಹೋಗಿ ನಿಂತಳು. ಅವಳು ಒಂದು ಕ್ಷಣ ಆ ಮನೆಯನ್ನು ನೋಡಿದಳು ಮತ್ತು ಅವಳ ಕಾಲುಗಳು ನಡುಗತೊಡಗಿದವು. ಅವಳು ಗೋಡೆಯ ಆಸರೆ ಪಡೆದು ಅಲ್ಲೇ ಕುಳಿತುಕೊಂಡಳು. ಇಲ್ಲಿ ಯಾಕೆ ನಿಂತೆ? ಈ ಮನೆಯಲ್ಲಿ ಯಾರು ಇರುತ್ತಾರೆ ಎಂದು ನಾನು ಕಠಿಣವಾಗಿ ಕೇಳಿದೆ. ಅವನೇ, ಆ ಮನುಷ್ಯ ಒಳಗೆ ಇದ್ದಾನೆ ಎಂದು ಅವಳು ನಡುಗುವ ದನಿಯಲ್ಲಿ ಹೇಳಿದಳು. ಅವಳ ಕಣ್ಣುಗಳಲ್ಲಿ ಅಪಾರವಾದ ಭಯವಿತ್ತು. ನೀವೇ ಹೋಗಿ ಬಾಗಿಲು ತಟ್ಟಿ. ನನ್ನಲ್ಲಿ ಈಗ ಹೆಚ್ಚಿನ ಧೈರ್ಯವಿಲ್ಲ. ನಾನು ಇಲ್ಲೇ ನಿಮಗಾಗಿ ಕಾಯುತ್ತೇನೆ. ನಾನು ಒಂದು ಕ್ಷಣ ಅವಳ ಸ್ಥಿತಿಯನ್ನು ನೋಡಿದೆ ಮತ್ತು ಆ ಮುಚ್ಚಿದ ಬಾಗಿಲಿನ ಕಡೆಗೆ ದೃಷ್ಟಿ ಹರಿಸಿದೆ. ನನ್ನೊಳಗಿದ್ದ ಎಲ್ಲಾ ಭಯ ಈಗ ಒಂದು ವಿಚಿತ್ರವಾದ ಹಠ ಮತ್ತು ನಿರ್ಧಾರವಾಗಿ ಬದಲಾಗಿತ್ತು. ಇಂದು ನಾನು ಸತ್ಯವನ್ನು ತಿಳಿಯಲೇಬೇಕಿತ್ತು. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮುಂದೆ ಹೋಗಿ ಬಾಗಿಲಿನ ಗಂಟೆಯ ಕಾಲಿಂಗ್ ಬೆಲ್ ಬಟನ್ ಒತ್ತಿದೆ. ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಾನು ಕೆಲವು ಕ್ಷಣಗಳ ಕಾಲ ಕಾದೆ ಮತ್ತು ನಂತರ ಮತ್ತೆ ಗಂಟೆ ಬಾರಿಸಿದೆ. ಈ ಬಾರಿ ಒಳಗಿನಿಂದ ಯಾರು ನಡೆದು ಬರುವ ಶಬ್ದ ಕೇಳಿಸಿತು. ನನ್ನ ಇಡೀ ಅಸ್ತಿತ್ವವೇ ನಡುಗುತ್ತಿತ್ತು. ನನ್ನ ಹೃದಯ ಮತ್ತು ಮೆದುಳಿನಲ್ಲಿ ಕೇವಲ ಒಂದು ಪ್ರಶ್ನೆ ಇತ್ತು: ಆ ಮನುಷ್ಯ ಯಾರು? ಬಾಗಿಲಿನ ಬೀಗ ತಿರುಗುವ ಶಬ್ದ ಕೇಳಿಸಿತು. ನಂತರ ಬಾಗಿಲು ತೆರೆಯಿತು ಮತ್ತು ಬಾಗಿಲಿನ ಹಿಂದೆ ನಿಂತಿದ್ದ ವ್ಯಕ್ತಿಯನ್ನು ಕಂಡು ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು. ನನ್ನ ಪಾದಗಳ ಕೆಳಗಿನ ಭೂಮಿಯೇ ಸರಿದು ಹೋದಂತಾಯಿತು. ನನ್ನ ಗಂಟಲಿನಿಂದ ದನಿ ಉಡುಗಿಹೋಯಿತು ಮತ್ತು ಇಡೀ ಪ್ರಪಂಚವೇ ನನ್ನ ಕಣ್ಣೆದುರು ಸುತ್ತುತ್ತಿರುವಂತೆ ಭಾಸವಾಯಿತು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಇದು ನನ್ನ ಭ್ರಮೆ. ನಾನು ಹುಚ್ಚಿಯಾಗಿದ್ದೇನೆ. ಬಾಗಿಲಲ್ಲಿ ನಿಂತಿದ್ದು ಬೇರಾರೂ ಅಲ್ಲ, ನನ್ನ ಪತಿ ಮನೋಜ್. ಅವನು ಸ್ವಲ್ಪ ಬದಲಾಗಿದ್ದನು. ಮುಖದಲ್ಲಿ ಬಳಲಿಕೆ ಇತ್ತು. ಕೂದಲು ಸ್ವಲ್ಪ ಕೆದರಿತ್ತು. ಆದರೆ ನಿಂತಿದ್ದವನು ಅದೇ ನನ್ನ ಮನೋಜ್, ಯಾರನ್ನು ನಾನು ಕಳೆದ 1 ವರ್ಷ 2 ತಿಂಗಳುಗಳಿಂದ ಸತ್ತು ಹೋಗಿದ್ದಾನೆ ಎಂದು ಭಾವಿಸಿದ್ದೆನೋ ಅವನೇ ಅಲ್ಲಿ ನಿಂತಿದ್ದನು. ಯಾರ ವಿಧವೆಯಾಗಿ ನಾನು ಜೀವನ ಕಳೆಯುತ್ತಿದ್ದೆನೋ, ಯಾರ ನೆನಪಿನಲ್ಲಿ ಸಾವಿರಾರು ಕಣ್ಣೀರು ಸುರಿಸಿದ್ದೆನೋ ಅವನೇ ಅಲ್ಲಿ ನಿಂತಿದ್ದನು. ಅವನು ನನ್ನನ್ನು ನೋಡಿದಾಗ ಅವನ ಮುಖದ ಬಣ್ಣ ಪೂರ್ತಿಯಾಗಿ ಮಾಸಿಹೋಯಿತು. ಆಶ್ಚರ್ಯ ಮತ್ತು ಭಯದಿಂದ ಅವನ ಕಣ್ಣುಗಳು ಅರಳಿದವು. ನಂತರ ಅವನು ನನ್ನ ಕಡೆಯಿಂದ ದೃಷ್ಟಿ ಸರಿಸಿ ನನ್ನ ಹಿಂದೆ ಗೋಡೆಗೆ ಒರಗಿ ನಡುಗುತ್ತಿದ್ದ ಸಿಮ್ರಾನ್ ಕಡೆಗೆ ನೋಡಿದನು. ಒಂದು ಕ್ಷಣದಲ್ಲಿ ಅವನಿಗೆ ಎಲ್ಲಾ ವಿಷಯವೂ ಅರ್ಥವಾಗಿ ಹೋಯಿತು. ಮೊದಲು ಅತಿಯಾಗಿ ಬಿಳಿಚಿಕೊಂಡಿದ್ದ ಅವನ ಮುಖ ಈಗ ಮಾಡಿದ ತಪ್ಪಿನ ಅರಿವಿನಿಂದ ಗಿಲ್ಟ್ ಪೂರ್ತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಒಬ್ಬ ಕಳ್ಳನ ಮುಖದ ಭಾವನೆ ಹೇಗಿರುತ್ತದೆಯೋ ಹಾಗೆಯೇ ಅವನೂ ಇದ್ದನು. ಅವನು ತಕ್ಷಣವೇ ಬಾಗಿಲು ಮುಚ್ಚಲು ಪ್ರಯತ್ನಿಸಿದನು. ಆದರೆ ಅದೇ ಕ್ಷಣದಲ್ಲಿ ನನ್ನ ಎಲ್ಲಾ ದುಃಖ, ಆಘಾತಗಳು ಒಂದು ಗುಳ್ಳೆಯಂತೆ ಒಡೆದು ಹೋದವು. ನಾನು ನನ್ನ ಪೂರ್ಣ ಶಕ್ತಿಯಿಂದ ಬಾಗಿಲನ್ನು ನೂಕಿ ಚಡಪಡಿಸುತ್ತಾ ಒಳಗೆ ನುಗ್ಗಿದೆ. ಮನೋಜ್! ನನ್ನ ದನಿ ಗಾಯಗೊಂಡ ಸಿಂಹಿಣಿಯ ಗರ್ಜನೆಯಂತೆ ಹೊರಬಂದಿತು. ನೀನು ಬದುಕಿದ್ದೀಯಾ? ಅವನು ತೊದಲಲು ಪ್ರಾರಂಭಿಸಿದನು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅನಿತಾ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಇದು ನೀನು ಅಂದುಕೊಂಡಂತೆ ಅಲ್ಲ. ನನ್ನ ಮಾತನ್ನು ಕೇಳು. ಬಾಯಿ ಮುಚ್ಚು ಎಂದು ನಾನು ಕಿರುಚಿದೆ. ನಿನ್ನ ಬಾಯಿಂದ ಒಂದು ಪದವೂ ಹೊರಬರಬಾರದು. ನಾನು ಮುಂದೆ ಹೋಗಿ ಅವನ ಅಂಗಿಯ ಕಾಲರ್ ಗಿರಿಬಾನ್ ಹಿಡಿದು ಜಬರಿಸಿದೆ.
ಯಾವ ವ್ಯಕ್ತಿಯ ಸಾಮೀಪ್ಯಕ್ಕಾಗಿ ನಾನು ಸದಾ ಹಂಬಲಿಸುತ್ತಿದ್ದೆನೋ ಇಂದು ಅವನ ಇರುವಿಕೆಯೇ ನನಗೆ ಅಸಹ್ಯ ಹುಟ್ಟಿಸುತ್ತಿತ್ತು. ನೀನು ನನಗೆ ಮೋಸ ಮಾಡಿದ್ದೀಯಾ, ಇಡೀ ಪ್ರಪಂಚಕ್ಕೆ ಮೋಸ ಮಾಡಿದ್ದೀಯಾ. ನೀನು ನಿನ್ನ ಸಾವಿನ ಸುಳ್ಳು ಸುದ್ದಿಯನ್ನು ಹರಡಿಸಿದೆ ಮತ್ತು ನಾನು ಅಲ್ಲಿ ನಿನ್ನ ಹೆಸರಿನಲ್ಲಿ ಅಳುತ್ತಾ ಕುಳಿತಿದ್ದೆ. ನನ್ನ ಮಕ್ಕಳನ್ನು ಅನಾಥರಂತೆ ಸಾಕಿ ಬೆಳೆಸುತ್ತಿದ್ದೆ. ನಿನ್ನ ತಾಯಿ ಕೂಡ ನಿನ್ನ ಸಾವಿನ ಸುದ್ದಿಯ ಆಘಾತದಲ್ಲಿ ಸತ್ತು ಹೋದರು ಮತ್ತು ನೀನು ಇಲ್ಲಿ ಒಂದು ಹೊಸ ಜೀವನವನ್ನು ಆರಂಭಿಸಿ ಕುಳಿತಿದ್ದೀಯಾ. ಅನಿತಾ, ನನ್ನ ಮಾತನ್ನು ಕೇಳು ಎಂದು ಅವನು ನನ್ನ ಕೈಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದನು. ನಾನು ಅವನ ಕೆನ್ನೆಗೆ ಬಲವಾಗಿ ಒಂದು ಪೆಟ್ಟು ನೀಡಿದೆ. ನಾನು ಏನು ಕೇಳಲಿ? ನಾನು ನಿನ್ನ ಯಾವ ಮಾತನ್ನು ಕೇಳಲಿ? ನೀನು ನಿನ್ನ ಹೆಂಡತಿ ಮತ್ತು ಮುಗ್ಧ ಮಕ್ಕಳನ್ನು ಅನಾಥವಾಗಿ ಬಿಟ್ಟು ಬಂದಿದ್ದನ್ನು ಕೇಳಬೇಕೆ? ಅಥವಾ ಈ ಎಳೆಯ ವಯಸ್ಸಿನ ಮುಗ್ಧ ಹುಡುಗಿಯ ಜೀವನವನ್ನು ನೀನು ಹಾಳು ಮಾಡಿದ್ದನ್ನು ಕೇಳಬೇಕೆ? ನಾನು ಅಳುತ್ತಿದ್ದ ಸಿಮ್ರಾನ್ ಕಡೆಗೆ ಕೈ ತೋರಿಸಿದೆ. ಈ ಮಗು ಬಬ್ಲು, ಅವನು ನಿನ್ನ ಮಗನೇ ಅಲ್ವಾ? ಅವನ ಮುಖ ಅಚ್ಚುತಪ್ಪದಂತೆ ನಿನ್ನಂತೆಯೇ ಇದೆ. ಹೇಳು ಮನೋಜ್, ಉತ್ತರ ಕೊಡು. ನನ್ನ ಪ್ರತಿಯೊಂದು ಮಾತು ಆಸಿಡ್ ಹನಿಯಂತೆ ಅವನ ಮುಖದ ಮೇಲೆ ಬೀಳುತ್ತಿರುವುದು ನನಗೆ ಕಾಣಿಸುತ್ತಿತ್ತು. ನನ್ನ ಏಟು ಮನೋಜ್ ಕೆನ್ನೆಗೆ ಸಿಡಿಲಿನಂತೆ ಬಡಿಯಿತು. ಅವನು ತೂರಾಡಿ ಹಿಂದೆ ಹೋಗಿ ಗೋಡೆಗೆ ಅಪ್ಪಳಿಸಿದನು. ಅವನ ಕಣ್ಣುಗಳಲ್ಲಿ ಈಗ ಆಶ್ಚರ್ಯವಾಗಲಿ ಅಥವಾ ಭಯವಾಗಲಿ ಇರಲಿಲ್ಲ. ಬದಲಾಗಿ ಒಬ್ಬ ಅಪರಾಧಿಯ ಛಾಯೆ ಎದ್ದು ಕಾಣುತ್ತಿತ್ತು. ಯಾವ ಮನುಷ್ಯ 1 ವರ್ಷದ ಹಿಂದೆ ನನಗೆ ಇಡೀ ಪ್ರಪಂಚವಾಗಿದ್ದನೋ ಇಂದು ಅವನು ನನ್ನ ಎದುರು ಒಂದು ಭಯಾನಕ ವಾಸ್ತವದಂತೆ ನಿಂತಿದ್ದನು. ಅವನು ಧಡಕ್ಕನೆ ನೆಲದ ಮೇಲೆ ಕುಳಿತು ಒಬ್ಬ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅನಿತಾ, ನನ್ನನ್ನು ಕ್ಷಮಿಸಿಬಿಡು. ದೇವರಿಗಾಗಿ ನನ್ನನ್ನು ಕ್ಷಮಿಸು. ನನ್ನ ಮೇಲೆ ಶೈತಾನ ಸವಾರನಾಗಿದ್ದನು. ನಾನು ಆಸೆ ಮತ್ತು ಭಯದಿಂದ ಕುರುಡನಾಗಿದ್ದೆ. ನಾನು ಅವನನ್ನು ಅತೀವವಾದ ದ್ವೇಷದಿಂದ ನೋಡಲಾರಂಭಿಸಿದೆ. ನನ್ನ ಕಣ್ಣೀರು ಈಗ ಒಣಗಿ ಹೋಗಿತ್ತು. ಅದರ ಬದಲಿಗೆ ನನ್ನ ಕಣ್ಣುಗಳಲ್ಲಿ ಒಂದು ತಣ್ಣನೆಯ ಬೆಂಕಿ ಉರಿಯುತ್ತಿತ್ತು. ನಾನು ನಿನ್ನನ್ನು ಕ್ಷಮಿಸಬೇಕೇ? ನನ್ನ ದನಿ ಮಂಜುಗಡ್ಡೆಯಂತೆ ತಣ್ಣಗಾಗಿತ್ತು. ಕೊನೆಗೂ ನೀನು ಯಾವ ವಿಷಯಕ್ಕಾಗಿ ಕ್ಷಮೆ ಕೇಳುತ್ತಿದ್ದೀಯಾ? ನೀನು ಬದುಕಿರುವುದಕ್ಕೋ? ನಮ್ಮನ್ನು ಬೀದಿಗೆ ತಳ್ಳಿ ಕಷ್ಟಪಡಿಸಿದ್ದಕ್ಕೋ? ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಕ್ಕೋ? ನಿನ್ನ ತಾಯಿ ಆಘಾತದಿಂದ ಸಾಯಲು ಕಾರಣವಾಗಿದ್ದಕ್ಕೋ? ಅಥವಾ ಈ ಮುಗ್ಧ ಹುಡುಗಿಯ ಜೀವನವನ್ನು ನರಕ ಮಾಡಿದ್ದಕ್ಕೋ? ಹೇಳು. ಕೊನೆಗೂ ನಿನಗೆ ನಿನ್ನ ಯಾವ ಯಾವ ಪಾಪಗಳಿಗಾಗಿ ಕ್ಷಮೆ ಬೇಕು? ನನ್ನ ಪ್ರತಿಯೊಂದು ಪ್ರಶ್ನೆಯೂ ಚಾಟಿಯ ಪೆಟ್ಟಿನಂತೆ ಅವನ ಮೇಲೆ ಬೀಳುತ್ತಿತ್ತು. ಅವನು ಯಾವುದೇ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಕೇವಲ ತಲೆ ತಗ್ಗಿಸಿ ಕುಳಿತಿದ್ದನು. ನನಗೆ ಎಲ್ಲವೂ ತಿಳಿಯಬೇಕು ಮನೋಜ್. ಮೊದಲಿನಿಂದ ಕೊನೆಯವರೆಗೆ ನೀನು ಎಲ್ಲಿದ್ದೆ? ನೀನು ಸತ್ತಂತೆ ಹೇಗೆ ಕಂಡೆ? ಆ ರೈಲ್ವೆ ನಿಲ್ದಾಣದ ಸ್ಫೋಟ, ಆ ಸುದ್ದಿ, ಇದೆಲ್ಲ ಏನಾಗಿತ್ತು? ಎಲ್ಲವೂ ಸುಳ್ಳಾಗಿತ್ತೇ? ಬಿಕ್ಕಳಿಸುತ್ತಾ ಮುರಿದ ಧ್ವನಿಯಲ್ಲಿ ಅವನು ತನ್ನ ನಿರ್ಲಜ್ಜ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ನಾನು ತುಂಬಾ ಸಾಲದಲ್ಲಿ ಮುಳುಗಿದ್ದೆ. ಅವನು ತಲೆ ತಗ್ಗಿಸಿ ಹೇಳಿದನು. ನಗರಕ್ಕೆ ಬಂದ ಮೇಲೆ ನಾನು ಕೆಲವು ಕೆಟ್ಟ ಜನರ ಸಹವಾಸಕ್ಕೆ ಬಿದ್ದೆ. ಅವರು ನನ್ನನ್ನು ಜೂಜಾಟದ ಸತ್ತೆಬಾಜಿ ಕೆಲಸಕ್ಕೆ ಹಚ್ಚಿದರು. ಆರಂಭದಲ್ಲಿ ನಾನು ಸ್ವಲ್ಪ ಹಣ ಗೆದ್ದೆ. ಆದರೆ ನಂತರ ಸೋಲುತ್ತಲೇ ಹೋದವನು ಜನರಿಂದ ಹೆಚ್ಚಿನ ಬಡ್ಡಿಗೆ ಭಾರಿ ಸಾಲ ಮಾಡಿಕೊಂಡೆ. ಆ ಮೊತ್ತ ಎಷ್ಟು ಹೆಚ್ಚಾಯಿತೆಂದರೆ ನನ್ನ ಸಂಬಳದಿಂದ ಅದರ ಬಡ್ಡಿಯನ್ನು ಕಟ್ಟುವುದು ಕೂಡ ಅಸಾಧ್ಯವಾಯಿತು. ಆ ಸಾಲಗಾರರು ಪ್ರತಿದಿನ ನನಗೆ ಬೆದರಿಕೆ ಹಾಕುತ್ತಿದ್ದರು. ಹಣ ಹಿಂತಿರುಗಿಸದಿದ್ದರೆ ನಿನ್ನನ್ನು ಮತ್ತು ನಿನ್ನ ಹಳ್ಳಿಯಲ್ಲಿರುವ ಹೆಂಡತಿ ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಹಾಕುತ್ತೇವೆ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿ ನಿನ್ನ ಹೃದಯ ನಡುಗಿತೆ? ನಾನು ಕಟುವಾಗಿ ಕೇಳಿದೆ. ಅವನು ಮಾತು ಮುಂದುವರಿಸಿದನು. ನಾನು ಕೆಟ್ಟದಾಗಿ ಸಿಕ್ಕಿಹಾಕಿಕೊಂಡಿದ್ದೆ. ನನಗೆ ಬೇರೆ ಯಾವುದೇ ದಾರಿ ಕಾಣಿಸಲಿಲ್ಲ. ನಾನು ಹಳ್ಳಿಗೆ ಹೋಗಲು ರೈಲ್ವೆ ನಿಲ್ದಾಣಕ್ಕೆ ಹೋದ ದಿನವೇ ಅಲ್ಲಿ ಸ್ಫೋಟ ಸಂಭವಿಸಿತು. ಎಲ್ಲೆಡೆ ಗೊಂದಲ ಉಂಟಾಯಿತು. ಹೊಗೆ ಮತ್ತು ಕಿರುಚಾಟ ತುಂಬಿತ್ತು. ಜನರು ಅಳುತ್ತಿದ್ದರು, ದೇವರ ನಾಮ ಜಪಿಸುತ್ತಿದ್ದರು. ನಾನು ಒಂದು ಕಂಬದ ಹಿಂದೆ ಅಡಗಿ ಬದುಕಿಕೊಂಡೆ. ಹೊಗೆ ಸ್ವಲ್ಪ ಕಡಿಮೆಯಾದಾಗ ನಾನು ನೋಡಿದೆ, ಎಲ್ಲೆಡೆ ಶವಗಳು ಬಿದ್ದಿದ್ದವು. ನನ್ನ ಪಕ್ಕದಲ್ಲೇ ಒಬ್ಬ ವ್ಯಕ್ತಿಯ ಶವ ಬಿದ್ದಿತ್ತು. ಅವನ ಮುಖ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಅದೇ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಈ ಶೈತಾನಿ ಆಲೋಚನೆ ಬಂದಿತು. ಅವನು ಒಂದು ಕ್ಷಣ ಉಸಿರು ಬಿಟ್ಟುಕೊಂಡನು. ನಾನು ಆ ಗೊಂದಲದ ಲಾಭ ಪಡೆದುಕೊಂಡೆ. ಯಾರ ಕಣ್ಣೂ ನನ್ನ ಮೇಲೆ ಇರಲಿಲ್ಲ. ನಾನು ನನ್ನ ಪರ್ಸ್ ತೆಗೆದೆ. ಅದರಲ್ಲಿದ್ದ ಹಣವನ್ನು ತೆಗೆದುಕೊಂಡು ನನ್ನ ಗುರುತಿನ ಚೀಟಿಯನ್ನು, ಐಡೆಂಟಿಟಿ ಕಾರ್ಡ್ ಆ ಶವದ ಜೇಬಿನಲ್ಲಿ ಹಾಕಿದೆ. ಎಲ್ಲರೂ ನಾನು ಆ ಸ್ಫೋಟದಲ್ಲಿ ಸತ್ತಿದ್ದೇನೆ ಎಂದು ಭಾವಿಸುತ್ತಾರೆ ಎಂದು ನಾನು ಯೋಚಿಸಿದೆ. ಇದರಿಂದ ಸಾಲಗಾರರು ನನ್ನ ಬೆನ್ನಟ್ಟುವುದು ನಿಲ್ಲಿಸುತ್ತಾರೆ ಮತ್ತು ನಾನು ಎಲ್ಲೋ ದೂರ ಹೋಗಿ ಹೊಸ ಜೀವನ ಆರಂಭಿಸಬಹುದು ಎಂದುಕೊಂಡೆ. ಅವನ ಕಥೆ ಕೇಳಿ ನನಗೆ ವಾಕರಿಕೆ ಬಂದಂತಾಯಿತು. ಇವನು ಎಷ್ಟು ಸ್ವಾರ್ಥಿ ಮತ್ತು ಹೇಡಿ ಮನುಷ್ಯನಾಗಿದ್ದ. ತನ್ನ ಪ್ರಾಣ ಉಳಿಸಿಕೊಳ್ಳಲು ನಮ್ಮನ್ನೆಲ್ಲ ಜೀವಂತವಾಗಿಯೇ ಕೊಂದಿದ್ದ. ಮತ್ತು ಇವಳು
ಮೂಲೆಯಲ್ಲಿ ನಿಂತಿದ್ದ ಸಿಮ್ರಾನ್ ಕಡೆಗೆ ಬೆರಳು ತೋರಿಸಿ ಕೇಳಿದೆ, ಇದು ನಿನ್ನ ಹೊಸ ಜೀವನವೇ? ಒಬ್ಬ ಮುಗ್ಧ ಹುಡುಗಿಯನ್ನು ನಿನ್ನ ಹಸುವಿಗೆ ಬಲಿಪಶುವನ್ನಾಗಿ ಮಾಡಿದ್ದೆ? ಈ ಪ್ರಶ್ನೆ ಕೇಳಿದ ತಕ್ಷಣ ಅವನು ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡನು. ನಾನು ಈ ಬಡಾವಣೆಯಲ್ಲಿ ಹೆಸರು ಬದಲಿಸಿ ಅಡಗಿ ಕುಳಿತಿದ್ದೆ. ಸಿಮ್ರಾನ್ ಶಾಲೆಗೆ ಹೋಗುವುದನ್ನು ಮತ್ತು ಬರುವುದನ್ನು ನಾನು ಹಲವು ಬಾರಿ ನೋಡಿದ್ದೆ. ಇವಳು ಯಾವಾಗಲೂ ತಲೆ ತಗ್ಗಿಸಿ ನಡೆಯುತ್ತಿದ್ದಳು, ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಅವಳ ಮುಗ್ಧತೆಯನ್ನು ಕಂಡು ನನ್ನ ಮೇಲೆ ಶೈತಾನ ಸವಾರಿ ಮಾಡಿದನು. ನಾನು ದಾರಿಯಲ್ಲಿ ಇವಳನ್ನು ತಡೆದು ಮಾತನಾಡುವ ನೆಪದಲ್ಲಿ ಹತ್ತಿರವಾಗಲು ಪ್ರಯತ್ನಿಸಿದೆ. ನಂತರ ಒಂದು ದಿನ ಬಲವಂತವಾಗಿ ಇವಳನ್ನು ಮನೆಗೆ ಎಳೆದುಕೊಂಡು ಬಂದೆ. ಇದನ್ನು ಕೇಳಿದ ಸಿಮ್ರಾನ್ ಬಾಯಿಯಿಂದ ಅಳುವಿನ ದನಿ ಹೊರಬಂತು. ಅವಳು ತುಂಬಾ ಅತ್ತಳು, ತುಂಬಾ ಕಿರುಚಿದಳು. ಮನೋಜ್ ಮಾತು ಮುಂದುವರಿಸಿದನು. ಅವಳು ಪೊಲೀಸರಿಗೆ ಹೇಳುತ್ತೀನಿ ಅಂದಾಗ ನಾನು ಬೆದರಿಕೆ ಹಾಕಿದೆ. ನನಗೆ ಅವಳ ಬಗ್ಗೆ ಪೂರ್ತಿ ತಿಳಿಯಿತು. ಅವಳ ತಂದೆ ಕುರುಡರು ಮತ್ತು ತಾಯಿಯ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದು ನನಗೆ ತಿಳಿದಿತ್ತು. ಒಂದು ವೇಳೆ ಇವಳು ಬಾಯಿ ಬಿಟ್ಟರೆ ನಾನು ರಾತ್ರಿಯ ಕತ್ತಲಲ್ಲಿ ಇವಳ ಮನೆಗೆ ಬೆಂಕಿ ಹಚ್ಚುತ್ತೇನೆ ಮತ್ತು ಇವಳ ಅಸಹಾಯಕ ತಂದೆ ತಾಯಿಯನ್ನು ಸುಟ್ಟು ಹಾಕುತ್ತೇನೆ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವಳು ಹೆದರಿದಳು. ಅವಳು ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದರಿಂದ ತುಂಬಾ ಭಯಪಟ್ಟಳು. ಅದರ ನಂತರ ನಾನು ಯಾವಾಗ ಬಯಸುತ್ತೇನೋ ಅವಳನ್ನು ಇಲ್ಲಿಗೆ ಕರೆಯಿಸಿಕೊಳ್ಳುತ್ತಿದ್ದೆ. ಅವನ ಕ್ರೂರ ಕಥೆ ಕೇಳಿ ನನ್ನ ರಕ್ತ ಕುದಿಯಿತು. ನಾನು ಕುರ್ಚಿಯಿಂದ ಎದ್ದೆ. ನೀನು ಶೈತಾನನಲ್ಲ ಮನೋಜ್, ನೀನು ಶೈತಾನನಿಗಿಂತಲೂ ಕೀಳು. ನನ್ನ ದನಿಯಲ್ಲಿ ಯಾವುದೇ ಭಾವನೆ ಇರಲಿಲ್ಲ, ಕೇವಲ ಘನವಾದ ದ್ವೇಷವಿತ್ತು. ಶೈತಾನ ಕೇವಲ ದಾರಿ ತಪ್ಪಿಸುತ್ತಾನೆ, ಆದರೆ ನೀನು ಒಂದು ಸುಂದರವಾದ ಜೀವನವನ್ನೇ ನಿನ್ನ ಕೈಗಳಿಂದ ಹಿಸುಕಿ ಹಾಕಿರುವೆ. ಅನಿತಾ ಪ್ಲೀಸ್. ಅವನು ನನ್ನ ಪಾದಗಳ ಕಡೆಗೆ ಬರಲು ಪ್ರಯತ್ನಿಸಿದನು. ನನಗೆ ಒಂದು ಅವಕಾಶ ಕೊಡು, ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ. ನಾನು ನಿನ್ನ ಬಳಿಗೆ ಮರಳಿ ಬರುತ್ತೇನೆ. ಸರಿ, ನಾನು ವಿಷದ ನಗುವಿನೊಂದಿಗೆ ಹೇಳಿದೆ. ಇನ್ನು ಮುಂದೆ ಯಾವುದೂ ಸರಿಯಾಗಲು ಸಾಧ್ಯವಿಲ್ಲ. ನಿನಗಂತೂ ಖಂಡಿತ ಸಾಧ್ಯವಿಲ್ಲ. ನಾನು ನನ್ನ ಹಳೆಯ ಸೀರೆಯ ಸೆರಗಿನಿಂದ ನನ್ನ ಸಣ್ಣ ಮೊಬೈಲ್ ಹೊರತೆಗೆದೆ. ಮನೋಜ್ ಆಶ್ಚರ್ಯದಿಂದ ನನ್ನನ್ನು ನೋಡಿದನು. ಸಿಮ್ರಾನ್, ನನ್ನನ್ನು ಇಲ್ಲಿಗೆ ಕರೆತರುತ್ತಿದ್ದಾಗ ನಾನು ಯಾವುದೋ ರೌಡಿ ಅಥವಾ ಅಪರಾಧಿಯನ್ನು ಎದುರಿಸಲಿದ್ದೇನೆ ಎಂದು ಭಾವಿಸಿದ್ದೆ. ನಾನು ಶಾಂತದನಿಯಲ್ಲಿ ಹೇಳಿದೆ. ನಾನು ಅದೇ ಸಮಯದಲ್ಲಿ ಪೊಲೀಸ್ ಸಹಾಯವಾಣಿಗೆ ಪೊಲೀಸ್ ಹೆಲ್ಪ್ಲೈನ್ ಕರೆ ಮಾಡಿ ನನ್ನ ಸ್ಥಳವನ್ನು ಲೊಕೇಶನ್ ಕಳುಹಿಸಿದ್ದೆ. ನಾನು ಅವರಿಗೆ ಇಷ್ಟೇ ಹೇಳಿದ್ದೆ, ನಾನು ಒಂದು ವಿಶೇಷ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಮತ್ತು ಒಂದು ವೇಳೆ ಅರ್ಧ ಗಂಟೆಯಲ್ಲಿ ನಾನು ಮರಳಿ ಕರೆ ಮಾಡಿ ಎಲ್ಲವೂ ಸರಿಯಾಗಿದೆ ಎಂದು ತಿಳಿಸದಿದ್ದರೆ ನೀವು ತಕ್ಷಣ ಬಂದು ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬರಬೇಕು ಎಂದು. ನನ್ನ ಮಾತು ಇನ್ನೂ ಮುಗಿದಿರಲಿಲ್ಲ. ಅಷ್ಟರಲ್ಲೇ ಗಲ್ಲಿಯಿಂದ ಬಂದ ಪೊಲೀಸರ ಸೈರನ್ ದನಿ ನಿಧಾನವಾಗಿ ಹತ್ತಿರವಾಗುತ್ತಿರುವುದು ಕೇಳಿಸತೊಡಗಿತು. ಆ ಸದ್ದು ಪ್ರತಿಕ್ಷಣವೂ ಸಮೀಪಿಸುತ್ತಿತ್ತು. ಮನೋಜ್ ಮುಖದ ಬಣ್ಣ ಪೂರ್ತಿಯಾಗಿ ಮಾಸಿಹೋಯಿತು. ಅವನ ಕಣ್ಣುಗಳಲ್ಲಿ ಈಗ ಸಾವಿನ ಭಯ ಎದ್ದು ಕಾಣುತ್ತಿತ್ತು. ನಾನು ಫೋನನ್ನು ಮರಳಿ ನನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಳ್ಳುತ್ತಾ ಹೇಳಿದೆ, ನಿನ್ನ ಕ್ಷಮೆ ಮತ್ತು ಶಿಕ್ಷೆಯ ತೀರ್ಮಾನವನ್ನು ಈಗ ನಾನಲ್ಲ, ಬದಲಾಗಿ ಕಾನೂನು ಮಾಡುತ್ತದೆ. ಪೊಲೀಸ್ ಗಾಡಿಯ ಸೈರನ್ ಗಲ್ಲಿಯ ತಿರುವಿನಲ್ಲಿ ಬಂದು ಸ್ತಬ್ಧವಾಯಿತು. ಆ ನಿಶ್ಶಬ್ದದಲ್ಲಿ ನನ್ನ ಹೃದಯದ ಬಡಿತಗಳು ಇನ್ನೂ ಸ್ಪಷ್ಟವಾಗಿ ಮತ್ತು ವೇಗವಾಗಿ ಕೇಳಿಸತೊಡಗಿದವು. ಕೆಲವು ಕ್ಷಣಗಳ ನಂತರ ಬಾಗಿಲಿಗೆ ಜೋರಾದ ಬಡಿತವಾಯಿತು. ಇದುವರೆಗೆ ನೆಲದ ಮೇಲೆ ಜೀವವಿಲ್ಲದವನಂತೆ ಬಿದ್ದಿದ್ದ ಮನೋಜ್ ಬಾಗಿಲಿನ ಶಬ್ದ ಕೇಳಿ ವಿದ್ಯುತ್ ಶಾಕ್ ಹೊಡೆದಂತೆ ಮೇಲೆದ್ದನು. ಅವನು ಓಡಿ ಹೋಗಲು ತನ್ನ ಸುತ್ತಮುತ್ತ ನೋಡಿದನು, ಬಹುಶಃ ಹಿಂದಿನ ಬಾಗಿಲಿನ ಕಡೆಗೆ. ಆದರೆ ನಾನು ತಕ್ಷಣವೇ ಕಾರ್ಯಪ್ರವೃತ್ತಳಾಗಿ ಅವನ ದಾರಿಗೆ ಅಡ್ಡವಾಗಿ ನಿಂತುಕೊಂಡೆ. ಈಗ ತಪ್ಪಿಸಿಕೊಳ್ಳಲು ಯಾವುದೇ ಹಾದಿ ಇರಲಿಲ್ಲ. ಮನೋಜ್, ನನ್ನ ದನಿಯಲ್ಲಿ ಈಗ ಯಾವುದೇ ನಡುಕವಿರಲಿಲ್ಲ. ನಿನ್ನ ಪಾಪದ ಲೆಕ್ಕಾಚಾರ ಈಗ ಇಲ್ಲಿಯೇ ಇದೇ ಲೋಕದಲ್ಲಿ ನಡೆಯಬೇಕು. ನಾನು ಮುಂದೆ ಹೋಗಿ ಬಾಗಿಲು ತೆರೆದೆ. ಹೊರಗೆ ಇನ್ಸ್ಪೆಕ್ಟರ್ ಇಬ್ಬರು ಕಾನ್ಸ್ಟೇಬಲ್ಗಳ ಜೊತೆ ನಿಂತಿದ್ದರು. ಅವರ ದೃಷ್ಟಿ ನನ್ನನ್ನು ದಾಟಿ ನೇರವಾಗಿ ಮನೋಜ್ನ ಬಿಳಿಚಿಕೊಂಡಿದ್ದ ಮುಖದ ಮೇಲೆ ಬಿತ್ತು. ಇಲ್ಲಿಂದ ಯಾರೋ ಮಹಿಳೆ ಫೋನ್ ಮಾಡಿದ್ದರೂ ಇನ್ಸ್ಪೆಕ್ಟರ್ ಗಂಭೀರ ದನಿಯಲ್ಲಿ ಕೇಳಿದರು. ಹೌದು ಸರ್, ನಾನೇ ಫೋನ್ ಮಾಡಿದ್ದು ಎಂದು ನಾನು ನೇರವಾಗಿ ಉತ್ತರಿಸಿದೆ ಮತ್ತು ನಂತರ ಒಳಗೆ ನಿಂತಿದ್ದ ಮನೋಜ್ನ ಕಡೆಗೆ ಬೆರಳು ತೋರಿಸಿದೆ. ಇವನು ನನ್ನ ಪತಿ ಸರ್. ಕೇವಲ ನಾನು ಮಾತ್ರವಲ್ಲ, ನನ್ನ ಇಡೀ ಕುಟುಂಬ ಮತ್ತು ನನ್ನ ಹಳ್ಳಿಯವರೆಲ್ಲರೂ ಕಳೆದ 1 ವರ್ಷದಿಂದ ಇವನು ಸತ್ತು ಹೋಗಿದ್ದಾನೆ ಎಂದು ಭಾವಿಸಿದ್ದರು. ಇವನು ತನ್ನ ಸಾವಿನ ಸುಳ್ಳು ನಾಟಕವಾಡಿದ್ದ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳ ಕಣ್ಣುಗಳಲ್ಲಿ ಮಿತಿಮೀರಿದ ಆಶ್ಚರ್ಯ ಮೂಡಿತು. ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಏನು, ನೀವು ಏನು ಹೇಳುತ್ತಿದ್ದೀರಾ ಎಂದು ಕೇಳಿದರು. ಅಷ್ಟೇ ಅಲ್ಲ ಸರ್ ಎಂದು ನಾನು ಮೂಲೆಯಲ್ಲಿ ಗೋಡೆಗೆ ಅಂಟಿಕೊಂಡು ಕಣ್ಣೀರು ಹಾಕುತ್ತಿದ್ದ ಸಿಮ್ರಾನ್ ಕಡೆಗೆ ಕೈ ತೋರಿಸಿದೆ. ಇವನು ಈ ಎಳೆಯ ವಯಸ್ಸಿನ ಹುಡುಗಿಯನ್ನು ಹಲವು ತಿಂಗಳುಗಳವರೆಗೆ ತನ್ನ ಬಲಿಪಶುವನ್ನಾಗಿ ಮಾಡಿಕೊಂಡಿದ್ದಾನೆ. ಅವಳ ಅಸಹಾಯಕ ತಂದೆ ತಾಯಿಯನ್ನು ಕೊಲ್ಲುವ ಬೆದರಿಕೆ ಹಾಕಿ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ
ಮತ್ತು ಅವಳು ಅಕ್ರಮ ಮಗುವಿಗೆ ಜನ್ಮ ನೀಡುವಂತೆ ಒತ್ತಾಯಿಸಿದ್ದಾನೆ. ಆ ಮಗು ಈ ಸಮಯದಲ್ಲಿ ನನ್ನ ಮನೆಯಲ್ಲಿದೆ. ನನ್ನ ಮಾತುಗಳನ್ನು ಕೇಳಿ ಇನ್ಸ್ಪೆಕ್ಟರ್ ಮುಖ ಕಠಿಣವಾಯಿತು. ಅವರು ತಮ್ಮ ಕಾನ್ಸ್ಟೇಬಲ್ಗಳಿಗೆ ಇಶಾರೆ ಮಾಡಿದರು, ಬಂಧಿಸಿ ಇವನನ್ನು. ಇಬ್ಬರು ಕಾನ್ಸ್ಟೇಬಲ್ಗಳು ಮುಂದೆ ಬಂದರೂ ಮನೋಜ್ ಯಾವುದೇ ಪ್ರತಿರೋಧ ತೋರಲಿಲ್ಲ. ಅವನ ಎಲ್ಲಾ ಗರ್ವ, ಎಲ್ಲಾ ಚಾಣಾಕ್ಷತನ ಈಗ ಧೂಳಿಪಟವಾಗಿತ್ತು. ಅವನು ಒಬ್ಬ ಸೋತ ಜೂಜುಕೋರನಂತೆ ನಿಂತಿದ್ದನು. ಕಾನ್ಸ್ಟೇಬಲ್ ಅವನ ಕೈಗಳಿಗೆ ಕೋಳ ತೊಡಿಸುತ್ತಿದ್ದಂತೆ ಅವನು ಕೊನೆಯ ಬಾರಿ ನನ್ನ ಕಡೆಗೆ ಒಂದು ದೃಷ್ಟಿ ಹರಿಸಿದನು. ಅನಿತಾ, ಅವನ ದನಿ ಗದ್ಗದಿತವಾಯಿತು. ಮಕ್ಕಳ ಕಥೆ ಏನು? ಅವರನ್ನು ನೋಡಿಕೋ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಅಸಹ್ಯದಿಂದ ನನ್ನ ಮುಖವನ್ನು ಬೇರೆಡೆಗೆ ತಿರುಗಿಸಿಕೊಂಡೆ. ಯಾವ ಮಕ್ಕಳಿಗಾಗಿ ನೀನು 1 ವರ್ಷದ ಹಿಂದೆಯೇ ಸತ್ತು ಹೋಗಿದ್ದೆಯೋ ಅವರ ಬಗ್ಗೆ ಇಂದು ನೀನು ಚಿಂತಿಸಬೇಡ. ಅವರು ಕೇವಲ ನನ್ನ ಮಕ್ಕಳು ಮತ್ತು ಅವರನ್ನು ಹೇಗೆ ಸಾಕಬೇಕು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಪೊಲೀಸರು ಅವನನ್ನು ಎಳೆದುಕೊಂಡು ಹೊರಗೆ ಹೋದರು. ಬಾಗಿಲಿನ ಹೊರಗೆ ಈಗ ಬಡಾವಣೆಯ ಕೆಲವು ಜನರು ಜಮಾಯಿಸಿದ್ದರು. ಅವರು ಸೈರನ್ ಸದ್ದು ಕೇಳಿ ಹೊರಬಂದಿದ್ದರು. ಮನೋಜ್ನ ಮುಖದಲ್ಲಿ ನಾನು ಅಂದು ಆ ಅವಮಾನವನ್ನು ಕಂಡೆ. ಅದಕ್ಕೆ ಅವನು ಸಂಪೂರ್ಣ ಅರ್ಹನಾಗಿದ್ದನು. ಜನರು ಆಶ್ಚರ್ಯ ಮತ್ತು ದ್ವೇಷದಿಂದ ಅವನನ್ನು ನೋಡುತ್ತಿದ್ದರು ಮತ್ತು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಪೊಲೀಸ್ ಗಾಡಿ ಅವನನ್ನು ಕರೆದುಕೊಂಡು ಹೋಗಿ ತಿರುವಿನಲ್ಲಿ ಮಾಯವಾದಾಗ ನನ್ನ ಶರೀರದಲ್ಲಿನ ಶಕ್ತಿಯೆಲ್ಲ ಉಡುಗಿದಂತಾಯಿತು. ನಾನು ಅಲ್ಲೇ ಹೊಸ್ತಿಲಲ್ಲಿ ಕುಳಿತುಬಿಟ್ಟೆ. ಆ ಕ್ಷಣದಲ್ಲಿ ನನಗೆ ನನ್ನ ಪತಿ ಬದುಕಿದ್ದಾನೆ ಎಂಬ ಖುಷಿ ಸ್ವಲ್ಪವೂ ಇರಲಿಲ್ಲ. ಬದಲಾಗಿ ನನ್ನ ಇಡೀ ಜೀವನವನ್ನು, ನನ್ನ ಪ್ರೀತಿಯನ್ನು, ನನ್ನ ನಿಷ್ಠೆಯನ್ನು ಇಂತಹ ಒಬ್ಬ ಕ್ರೂರಿಗಾಗಿ ಮುಡಿಪಾಗಿಟ್ಟಿದ್ದನಲ್ಲ ಎಂಬ ಅತೀವವಾದ ದುಃಖ ಮತ್ತು ವ್ಯಥೆಯಾಗುತ್ತಿತ್ತು. ಅವನ ಆ ಹೀನಾಯವಾದ ಮುಖವು ನನ್ನನ್ನು ಪ್ರಪಂಚದ ಪ್ರತಿಯೊಬ್ಬ ಪುರುಷನ ಮೇಲೆಯೂ ಅಪನಂಬಿಕೆ ಹುಟ್ಟುವಂತೆ ಮಾಡಿತ್ತು. ನನಗೆ ಇಡೀ ಗಂಡು ಜಾತಿಯ ಮೇಲೆಯೇ ದ್ವೇಷ ಹುಟ್ಟತೊಡಗಿತ್ತು. ಸ್ವಲ್ಪ ಸಮಯದ ನಂತರ ನಾನು ಚೇತರಿಸಿಕೊಂಡು ಸಿಮ್ರಾನ್ ಕಡೆ ನೋಡಿದೆ. ಅವಳು ಇನ್ನೂ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ಅವಳ ಭವಿಷ್ಯ ಈಗ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು. ನಾನು ಎದ್ದು ಅವಳ ಬಳಿ ಹೋದೆ. ಅವಳ ಹೆಗಲ ಮೇಲೆ ಮೃದುವಾಗಿ ಕೈ ಇಟ್ಟೆ. ಅವಳು ಬೆಚ್ಚಿಬಿದ್ದವಳಂತೆ ನನ್ನನ್ನು ನೋಡತೊಡಗಿದಳು. ಸಾಕು, ಈಗ ಅಳುವುದನ್ನು ನಿಲ್ಲಿಸು. ನನ್ನ ದನಿಯಲ್ಲಿ ಈಗ ಕಠಿಣತೆ ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಆತ್ಮೀಯತೆ ಇತ್ತು. ಏನಾಗಬೇಕಿತ್ತು ಅದು ಆಗಿ ಹೋಗಿದೆ. ಆ ನರಾಧಮ ಈಗ ತನ್ನ ಕರ್ಮದ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಆಂಟಿ, ಅವಳು ಬಿಕ್ಕಳಿಸುತ್ತಾ ಕೇಳಿದಳು, ಈಗ ನನ್ನ ಕಥೆ ಏನು? ಈ ವಿಷಯ ಹೊರಗೆ ತಿಳಿದರೆ ನನ್ನ ತಂದೆ ತಾಯಿ ಏನೂ ಆಗುವುದಿಲ್ಲ. ನಾನು ಅವಳ ಮಾತನ್ನು ಕತ್ತರಿಸಿದೆ. ನಿನ್ನ ಮತ್ತು ನಿನ್ನ ಮಗುವಿನ ಜವಾಬ್ದಾರಿ ಇನ್ನು ಮುಂದೆ ಬೇರಾರದ್ದೂ ಅಲ್ಲ, ನನ್ನದು. ನೀನು ಇಂದಿನಿಂದ ನನ್ನ ಮಗಳಿದ್ದಂತೆ. ನನ್ನ ಜೊತೆ ನನ್ನ ಮನೆಗೆ ಬಾ. ನಾವು ಒಂದು ಹೊಸ ಜೀವನವನ್ನು ಪ್ರಾರಂಭಿಸೋಣ. ನನ್ನ ಮಾತು ಕೇಳಿ ಅವಳು ಆಶ್ಚರ್ಯಚಕಿತಳಾಗಿ ನನ್ನನ್ನು ನೋಡಿದಳು. ಬಹುಶಃ ಯಾವ ಹೆಂಗಸಿನ ಪತಿಯ ಜೊತೆ ತಾನು ಅಪರಾಧಿಯಂತಿದ್ದಳೋ ಅದೇ ಮಹಿಳೆ ತನಗೆ ಆಸರೆ ನೀಡುತ್ತಾಳೆ ಎಂದು ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಅವಳ ಕೈ ಹಿಡಿದು ಎಬ್ಬಿಸಿದೆ. ನಡಿ. ನಾವಿಬ್ಬರೂ ಆ ಅಶುಭ ಮನೆಯಿಂದ ಹೊರಬಂದೆವು. ರಾತ್ರಿ ಗಾಢವಾಗಿತ್ತು. ನಾವು ಮೌನವಾಗಿ ಆ ಗಲ್ಲಿಗಳ ಮೂಲಕ ಹಾದು ಹೋಗುತ್ತಿದ್ದೆವು. ಎಲ್ಲಿ ಕೆಲವು ಗಂಟೆಗಳ ಹಿಂದೆಯಷ್ಟೇ ನಾನು ಒಂದು ಅಪರಿಚಿತ ಭಯದಿಂದ ತುಂಬಿದ್ದೆನೋ ಅಲ್ಲಿ ಈಗ ದೃಷ್ಟಿಕೋನ ಬದಲಾಗಿತ್ತು. ಈಗ ನಾವಿಬ್ಬರೂ ಕೇವಲ ಇಬ್ಬರೂ ಅಸಹಾಯಕ ಮಹಿಳೆಯರಾಗಿರಲಿಲ್ಲ. ಬದಲಾಗಿ ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು. ನಾವು ನನ್ನ ಮನೆಗೆ ತಲುಪಿದಾಗ ನನ್ನ 3 ಮಕ್ಕಳು ನಿದ್ರಿಸುತ್ತಿದ್ದರು. ನಾನು ಸಿಮ್ರಾನ್ಗೆ ನನ್ನ ಮಗಳ ಜೊತೆ ಮಲಗಲು ಹೇಳಿದೆ ಮತ್ತು ನಾನು ಸ್ವತಃ ಬಬ್ಲುವಿನ ತೊಟ್ಟಿಲಿನ ಬಳಿ ಬಂದು ಕುಳಿತುಕೊಂಡೆ. ಅವನು ಬಹಳ ಮುಗ್ಧವಾಗಿ ಮಲಗಿದ್ದನು. ಚಂದಿರನ ಬೆಳಕು ಅವನ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ಅವನ ಚೆಹರೆಗಳಲ್ಲಿ ನನಗೆ ಈಗಲೂ ಮನೋಜ್ನ ಛಾಯೆ ಕಾಣಿಸುತ್ತಿತ್ತು. ನಾನು ಅವನನ್ನು ನೋಡಿದಾಗಲೆಲ್ಲ ನನಗೆ ನನ್ನ ಪತಿಯ ದ್ರೋಹ, ಅವನ ವಂಚನೆ ಮತ್ತು ಅವನ ಶೈತಾನಿ ಕೃತ್ಯಗಳು ನೆನಪಾಗುತ್ತಿದ್ದವು. ಒಂದು ಕ್ಷಣ ನನ್ನ ಹೃದಯದಲ್ಲಿ ದ್ವೇಷದ ಅಲೆ ಏಳುತ್ತಿತ್ತು. ಆದರೆ ನಂತರ ನಾನು ಅವನ ಮುಗ್ಧ ಮುಖವನ್ನು ನೋಡಿ ಯೋಚಿಸುತ್ತಿದ್ದೆ, ಕೊನೆಗೂ ಇದರಲ್ಲಿ ಅವನ ತಪ್ಪಾದರೂ ಏನು? ಈ ಪ್ರಪಂಚಕ್ಕೆ ಬರುವ ಮಕ್ಕಳ ಯಾವುದೇ ತಪ್ಪಿರುವುದಿಲ್ಲ. ತಪ್ಪು ಆ ಕಾಮುಕ ನರಾಧಮರದ್ದಾಗಿರುತ್ತದೆ. ಅವರು ತಮ್ಮ ಹಸಿವಿನ ಕಿಚ್ಚಿಗೆ ಇಂತಹ ಮುಗ್ಧ ಜೀವಗಳನ್ನು ಬಲಿಕೊಡುತ್ತಾರೆ. ನಾನು ಬಗ್ಗಿ ಅವನ ಹಣೆ ಸವರಿದೆ. ಆ ಮಗು ಈಗ ಕೇವಲ ಸಿಮ್ರಾನ್ ಮಗುವಾಗಿರಲಿಲ್ಲ, ಬದಲಾಗಿ ನನಗೂ ಮಗುವಾಗಿದ್ದನು. ನಾವಿಬ್ಬರೂ ಹೆಣ್ಣು ಮಕ್ಕಳ ಮುರಿದು ಹೋದ ಜೀವನವನ್ನು ಬೆಸೆಯುವ ಒಂದು ಮುಗ್ಧ ಸಂಬಂಧವದು. ಪೊಲೀಸ್ ಗಾಡಿ ಮನೋಜ್ನನ್ನು ಕರೆದುಕೊಂಡು ಹೋಗಿತ್ತು. ಆದರೆ ಅವನ ಕಪ್ಪು ಕೃತ್ಯಗಳ ಕಲೆಯು ಆ ಮನೆಯ ಗೋಡೆಗಳ ಮೇಲೆ ಇನ್ನೂ ಇತ್ತು. ಬಡಾವಣೆಯ ಹಲವು ಜನರು ಇನ್ನೂ ಮಾತನಾಡುತ್ತಾ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದರು ಮತ್ತು ಗಲ್ಲಿಯಲ್ಲಿ ಮತ್ತೊಮ್ಮೆ ಅದೇ ಅಶುಭ ಮೌನ ಆವರಿಸಿತ್ತು. ನಾನು ಸಿಮ್ರಾನ್ ಕೈ ಹಿಡಿದೆ. ಅವಳು ಇನ್ನೂ ಆಘಾತದಲ್ಲಿದ್ದಳು. ನಾವಿಬ್ಬರೂ ಆ ಮನೆಯಿಂದ ಯಾವುದೋ ಸೆರೆಮನೆಯಿಂದ ಬಿಡುಗಡೆಯಾದಂತೆ ಹೊರಬಂದಿದ್ದೆವು.
ಮುಂದಿನ ಹಲವು ತಿಂಗಳುಗಳು ನನ್ನ ಜೀವನವು ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಗಳ ಅಲೆದಾಟದಲ್ಲೇ ಕಳೆಯಿತು. ಈ ಪ್ರಯಾಣ ಸುಲಭವಾಗಿರಲಿಲ್ಲ. ಸಮಾಜದ ತೀಕ್ಷ್ಣ ನೋಟಗಳು, ಜನರ ಕಟು ಮಾತುಗಳು ಮತ್ತು ಸಂಬಂಧಿಕರ ಪ್ರಶ್ನೆಗಳು ಪ್ರತಿಯೊಂದೂ ಒಂದು ಪರೀಕ್ಷೆಯಂತಿದ್ದವು. ನಾನೇ ನನ್ನ ಸ್ವಂತ ಪತಿಯನ್ನು ಜೈಲಿಗೆ ಕಳುಹಿಸಿದೆ ಎಂದು ಕೆಲವು ಜನರು ನನ್ನ ಕಡೆಗೆ ಬೆರಳು ತೋರಿಸಿದರು. ಇನ್ನು ಕೆಲವರು ನನ್ನ ಧೈರ್ಯವನ್ನು ಮೆಚ್ಚಿಕೊಂಡರು. ಆದರೆ ನನಗೆ ಯಾರ ಚಿಂತೆಯೂ ಇರಲಿಲ್ಲ. ನನ್ನ ಮುಂದೆ ಕೇವಲ ಒಂದು ಗುರಿ ಇತ್ತು: ಮನೋಜ್ಗೆ ಅವನ ಪ್ರತಿಯೊಂದು ಪಾಪಕ್ಕೂ ಶಿಕ್ಷೆ ಕೊಡಿಸುವುದು ಮತ್ತು ಸಿಮ್ರಾನ್ಗೆ ನ್ಯಾಯ ಕೊಡಿಸುವುದು. ಸಿಮ್ರಾನ್ ನ್ಯಾಯಾಲಯದಲ್ಲಿ ತೋರಿದ ಧೈರ್ಯ ಮತ್ತು ಸಾಹಸವನ್ನು ನಾನು ಕೂಡ ನಿರೀಕ್ಷಿಸಿರಲಿಲ್ಲ. ನಾನು ಪ್ರತಿ ಹಂತದಲ್ಲೂ ಅವಳಿಗೆ ಒಂದು ಗುರಾಣಿಯಂತೆ ಬೆಂಬಲವಾಗಿ ನಿಂತಿದ್ದೆ. ಅವಳು ನ್ಯಾಯಾಧೀಶರ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ನಾಶದ ಸಂಪೂರ್ಣ ಕಥೆಯನ್ನು ವಿವರಿಸಿದಳು. ಮನೋಜ್ ವಿರುದ್ಧದ ಸಾಕ್ಷ್ಯಗಳು ಬಹಳ ಪ್ರಬಲವಾಗಿದ್ದವು. ಅವನು ತನ್ನ ಸಾವಿನ ನಾಟಕವಾಡಿದ್ದು, ಒಬ್ಬ ಅಪ್ರಾಪ್ತ ಹುಡುಗಿಯನ್ನು ತನ್ನ ಕಾಮಕ್ಕೆ ಬಲಿಪಶುವನ್ನಾಗಿ ಮಾಡಿದ್ದು ಮತ್ತು ನಂತರ ಅವಳಿಗೆ ಕೊಲೆ ಬೆದರಿಕೆ ಹಾಕಿದ್ದು, ಈ ಎಲ್ಲ ಅಪರಾಧಗಳು ಸಾಬೀತಾದವು. ಮತ್ತು ಕೊನೆಗೂ ತೀರ್ಪಿನ ದಿನ ಬಂದೇ ಬಿಟ್ಟಿತು. ಮನೋಜ್ಗೆ ಅವನ 2 ಅಪರಾಧಗಳನ್ನು ಸೇರಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಅವನಿಗೆ ಬದುಕಿರುವಾಗಲೇ ಸಾವು ದೊರೆತಿತ್ತು. ಯಾವ ದಿನ ಅವನಿಗೆ ಶಿಕ್ಷೆಯಾಯಿತೋ ಅಂದು ನನ್ನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಬೀಳಲಿಲ್ಲ. ನಾನು ಬಹಳ ಸಂತೋಷವಾಗಿದ್ದೆ. ಅದು ನನ್ನ ಪತಿ ಹಾಳಾದ ಎಂಬ ಕಾರಣಕ್ಕಲ್ಲ, ಬದಲಾಗಿ ಇಂದು ನಾನು ಒಬ್ಬ ಹುಡುಗಿಗೆ ನ್ಯಾಯ ಕೊಡಿಸಲು ಯಶಸ್ವಿಯಾದೆ ಎಂಬ ಕಾರಣಕ್ಕೆ. ಆ ದಿನದ ನಂತರ ನಾವು ನಮ್ಮ ಗತಕಾಲದ ಬಾಗಿಲುಗಳನ್ನು ಶಾಶ್ವತವಾಗಿ ಮುಚ್ಚಿಬಿಟ್ಟೆವು. ಈಗ ಈ ಘಟನೆ ನಡೆದು 2 ವರ್ಷಗಳು ಕಳೆದಿವೆ. ನನ್ನ ಪ್ರಪಂಚ ಬಹಳ ಬದಲಾಗಿದೆ. ನನ್ನ ಪುಟ್ಟ ಬಾಡಿಗೆ ಮನೆಯಲ್ಲಿ ಈಗ ಇಬ್ಬರಲ್ಲ, ಬದಲಾಗಿ 4 ಮಕ್ಕಳು ವಾಸಿಸುತ್ತಿದ್ದಾರೆ. ನಾನು ನಂತರ ಸಿಮ್ರಾನ್ ತಂದೆ ತಾಯಿಯನ್ನು ಅದೇ ಮನೆಗೆ ಕರೆತಂದಿದ್ದೆ. ಆದರೆ ಕೆಲವು ತಿಂಗಳುಗಳ ನಂತರವೇ ಸಿಮ್ರಾನ್ ಕುರುಡು ತಂದೆ ನಿಧನರಾದರು ಮತ್ತು ಅವಳ ತಾಯಿಯ ಮಾನಸಿಕ ಸ್ಥಿತಿ ಮಿತಿಮೀರಿ ಹದಗೆಟ್ಟಿತ್ತು. ಆದ್ದರಿಂದ ನಾವು ಅವರನ್ನು ಒಂದು ಮಾನಸಿಕ ಆಸ್ಪತ್ರೆಗೆ ದಾಖಲಿಸಿದೆವು. ಸಿಮ್ರಾನ್ಗೆ ಯಾವಾಗ ಅನಿಸುತ್ತದೋ ಆಗ ಅವಳು ಹೋಗಿ ತನ್ನ ತಾಯಿಯನ್ನು ಕಂಡುಬರುತ್ತಾಳೆ. ನನ್ನ ಮಗಳು ಪೂಜಾ ಮತ್ತು ಮಗ ರಾಜು ಅವರು ಸಿಮ್ರಾನ್ ಅನ್ನು ಅಕ್ಕನಂತೆ ಮತ್ತು ಬಬ್ಲುವನ್ನು ತಮ್ಮನಂತೆ ಒಪ್ಪಿಕೊಂಡಿದ್ದಾರೆ. ಸಿಮ್ರಾನ್ ತನ್ನ ವಿದ್ಯಾಭ್ಯಾಸವನ್ನು ಮತ್ತೆ ಆರಂಭಿಸಿದ್ದಾಳೆ. ಅವಳು ಶಾಲೆಗೆ ಹೋಗುತ್ತಾಳೆ ಮತ್ತು ಸಂಜೆ ನನ್ನೊಂದಿಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾಳೆ. ಅವಳ ಮುಖದಲ್ಲಿ ಈಗ ಆ ಭಯ ಮತ್ತು ಆತಂಕವಿಲ್ಲ, ಬದಲಾಗಿ ಒಂದು ಹೊಸ ಭರವಸೆ ಮತ್ತು ಶಾಂತಿಯಿದೆ. ಆಂಟಿ, ನೀವು ಇಲ್ಲದಿದ್ದರೆ ನನ್ನ ಸ್ಥಿತಿ ಏನಾಗುತ್ತಿತ್ತು ಎಂದು ಅವಳು ಒಂದು ದಿನ ನನ್ನ ಪಕ್ಕದಲ್ಲಿ ಕುಳಿತು ಕೇಳಿದಳು. ನಾನು ಬಹುಶಃ ಬದುಕಿರುತ್ತಲೇ ಇರಲಿಲ್ಲವೇನೋ. ನಾನು ಅವಳ ತಲೆ ಸವರಿದೆ. ಹಾಗೆ ಹೇಳಬಾರದು ಮಗಳೇ, ದೇವರು ನನ್ನನ್ನು ಕೇವಲ ಒಂದು ಮಾಧ್ಯಮವನ್ನಾಗಿ ಮಾಡಿದ್ದಾನೆ ಅಷ್ಟೇ. ಅಸಲಿ ಧೈರ್ಯ ನಿನ್ನದಾಗಿತ್ತು, ಏಕೆಂದರೆ ನೀನು ಅಂತಹ ದೊಡ್ಡ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೆ. ಯಾವಾಗಲಾದರೂ ನಾನು ಬಬ್ಲುವನ್ನು ನೋಡಿದಾಗ ಅವಳು ಮೆಲ್ಲಗೆ ಹೇಳಿದಳು, ನನಗೆ ಅದೆಲ್ಲವೂ ನೆನಪಾಗುತ್ತದೆ. ನಾನು ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡೆ. ಗೊತ್ತು ಮಗಳೇ, ಅವನ ಮುಖ ನಿನಗೆ ಆ ನರಾಧಮನ ನೆನಪು ಮಾಡಿಕೊಡುತ್ತಿರಬಹುದು, ಆದರೆ ಅವನ ಮುಗ್ಧನಗುವು ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಬೆಳಗು ಬಂದೇ ಬರುತ್ತದೆ ಎಂಬ ಸತ್ಯವನ್ನು ನಿನಗೆ ನೆನಪಿಸುತ್ತದೆ. ಅವನು ನಿನ್ನ ಗತಕಾಲವಲ್ಲ ಸಿಮ್ರಾನ್, ಬದಲಾಗಿ ಅವನು ನಮ್ಮ ಭವಿಷ್ಯ. ಬಬ್ಲು ಈಗ ತನ್ನ ಪಾದಗಳ ಮೇಲೆ ಮೆಲ್ಲಮೆಲ್ಲಗೆ ನಡೆಯಲು ಪ್ರಾರಂಭಿಸಿದ್ದಾನೆ. ಅವನು ತನ್ನ ತೊದಲು ನುಡಿಯಲ್ಲಿ ನನ್ನನ್ನು ಮಮ್ಮಿ ಎಂದು ಕರೆದಾಗ ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಗುತ್ತದೆ. ಅವನ ಮುಖದ ಚಹರೆ ಈಗಲೂ ಮನೋಜ್ನನ್ನು ಹೋಲುತ್ತದೆ. ಆದರೆ ಈಗ ನನಗೆ ಅವನ ಮುಖದಲ್ಲಿ ನನ್ನ ದ್ರೋಹಿ ಪತಿಯ ಕ್ರೌರ್ಯ ಕಾಣಿಸುವುದಿಲ್ಲ. ಬದಲಾಗಿ ಒಬ್ಬ ಮುಗ್ಧ ಮತ್ತು ಮುದ್ದಾದ ಮಗುವಿನ ಛಾಯೆ ಕಾಣಿಸುತ್ತದೆ. ಕಸದ ಗುಡ್ಡೆಯಲ್ಲೂ ಅಥವಾ ಕೆಸರಿನಲ್ಲೂ ಕಮಲ ಅರಳಬಹುದು ಎಂಬುದಕ್ಕೆ ಅವನು ನನಗೆ ಜೀವಂತ ಸಾಕ್ಷಿಯಾಗಿದ್ದಾನೆ. ನಾನು ಇಂದು ಕೂಡ ಇದೇ ಶಾಲೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದೇನೆ. ಆದರೆ ಈಗ ನನ್ನ ಜೀವನದಲ್ಲಿ ಅಸಹಾಯಕತೆಯಿಲ್ಲ, ಬದಲಾಗಿ ಒಂದು ಉದ್ದೇಶವಿದೆ. ನನ್ನ 4 ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರ ನೀಡಲು ನಾನು ಕಷ್ಟಪಟ್ಟು ದುಡಿಯುತ್ತಿದ್ದೇನೆ. ಕೊನೆಯದಾಗಿ ನಾನು ಇಷ್ಟನ್ನೇ ಹೇಳಲು ಬಯಸುತ್ತೇನೆ: ಈ ರೀತಿಯಾಗಿ ಈ ಪ್ರಪಂಚಕ್ಕೆ ಬರುವ ಮಕ್ಕಳಲ್ಲಿ ಯಾವುದೇ ತಪ್ಪಿರುವುದಿಲ್ಲ, ಮತ್ತು ಇಂತಹ ಅನ್ಯಾಯಕ್ಕೆ ಒಳಗಾದ ಆ ಅಸಹಾಯಕ ಹುಡುಗಿಯರದು ಯಾವುದೇ ತಪ್ಪಿರುವುದಿಲ್ಲ. ತಪ್ಪು ನಮ್ಮ ಸಮಾಜದ್ದು. ಅದು ಇಂತಹ ವ್ಯಕ್ತಿಗಳನ್ನು ಅವರು ಪುರುಷರು, ಶಕ್ತಿವಂತರು ಅಥವಾ ಶ್ರೀಮಂತರು ಎಂಬ ಕಾರಣಕ್ಕಾಗಿ ಸುಮ್ಮನೆ ಬಿಟ್ಟು ಬಿಡುತ್ತದೆ, ಮತ್ತು ಅಸಹಾಯಕ ಹುಡುಗಿಯರು ಬಡವರು ಮತ್ತು ದೌರ್ಬಲ್ಯವುಳ್ಳವರು ಎಂಬ ಕಾರಣಕ್ಕೆ ಅವರ ದನಿಯನ್ನು ಹತ್ತಿಕ್ಕಲಾಗುತ್ತದೆ. ಒಂದು ವೇಳೆ ಮನೋಜ್ನಂತಹ ನರಾಧಮರಿಗೆ ಸರಿಯಾದ ಸಮಯಕ್ಕೆ ತಕ್ಕ ಶಿಕ್ಷೆಯಾದರೆ ಅನೇಕ ಸಿಮ್ರಾನ್ಗಳ ಜೀವನ ನಾಶವಾಗುವುದಕ್ಕಿಂತ ಮೊದಲೇ ಉಳಿಯಬಹುದು. ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಕೇವಲ ತಾಳ್ಮೆ ಮತ್ತು ಸಹನೆಯನ್ನು ಮಾತ್ರ ಕಲಿಸಬಾರದು, ಬದಲಾಗಿ ಅನ್ಯಾಯದ ವಿರುದ್ಧ ದನಿ ಎತ್ತುವ ಸಂಸ್ಕಾರವನ್ನು ನೀಡಬೇಕು.
ಏಕೆಂದರೆ ಒಬ್ಬ ಹೆಣ್ಣಿನ ಮೌನವೇ ಒಬ್ಬ ಕ್ರೂರಿ ಪುರುಷನ ಅತಿದೊಡ್ಡ ಶಕ್ತಿಯಾಗುತ್ತದೆ. ನನ್ನ ಮನೆ ಚಿಕ್ಕದಾಗಿದೆ, ನನ್ನ ಸಂಪಾದನೆ ಕೂಡ ಕಡಿಮೆಯಿದೆ. ಆದರೆ ಇದರಲ್ಲಿ 4 ಮಕ್ಕಳ ನಗು ಪ್ರತಿಧ್ವನಿಸುತ್ತದೆ. ನಾವೈವರು ಸೇರಿ ದುಃಖದಿಂದ ಸುಖವನ್ನು ಕಂಡುಕೊಳ್ಳುವುದನ್ನು ಮತ್ತು ಮುರಿದು ಹೋದ ಜೀವನವನ್ನು ಹೊಸದಾಗಿ ಕಟ್ಟುವುದನ್ನು ಕಲಿತಿದ್ದೇವೆ. ಮತ್ತು ಬಹುಶಃ ಇದೇ ನಿಜವಾದ ಜೀವನ. ಸೂಚನೆ: ಈ ಸಂಪೂರ್ಣ ಕಥೆಯು ಕಾಲ್ಪನಿಕವಾಗಿದೆ. ಇದರ ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ವಾಸ್ತವ ಘಟನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಇದರ ಉದ್ದೇಶ ಕೇವಲ ಮನರಂಜನೆ, ಶಿಕ್ಷಣ ಮತ್ತು ಸಸ್ಪೆನ್ಸ್ ಆಧಾರಿತ ಕಥೆಯನ್ನು ಪ್ರಸ್ತುತಪಡಿಸುವುದಾಗಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ನಮ್ಮ ಈ ಕಥೆ ಹೇಗೆ ಅನ್ನಿಸಿತು? ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಸೆಕ್ಷನ್ ತಪ್ಪದೆ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋಗೆ ಹೈಪ್ ನೀಡಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.